ಇಷ್ಟೊಂದು ಜನರ ಜೊತೆ ಇವರು ನಮ್ಮ ರಾಜ್ಯಕ್ಕೆ ಹೇಗೆ ಬಂದಿದ್ದಾರೆ? ಜಾಂಗ್ಬೋ, ಎದುರಾಳಿನ ಅಷ್ಟು ಸುಲಭ ಅನ್ಕೋಬೇಡ. ಅಪ್ಪ, ಅವ್ರು ಕಟ್ಟಾಕಿದ್ ನಮ್ಮ ಸೈನಿಕರನ್ನ ನಾನು ಕರ್ಕೊಂಡು ಬಂದೆ ತಾನೆ. ಈ ಸೈನಿಕರು ಒಂದಾಗಿಲ್ಲ, ಜನನೂ ಕಡಿಮೆ ಇದ್ದಾರೆ. ನಾವ್ಯಾಕೆ ಹೆದರ್ಬೇಕು? ಏನು ನಾನು ಹೇಳಿ ಸರಿನಾ? ಹೌದು. ಸೈನಿಕ್ರೆ, ಬನ್ನಿ ಹೋಗೋಣ. ಬನ್ನಿ ಬನ್ನಿ ಹೋಗು, ಬನ್ನಿ ನಡಿ. ಏನೋ ತಪ್ಪಾಗಿದೆ. ಎಲ್ಲರೂ ಹುಷಾರಾಗಿರಿ. ಮಹಾರಾಜ, ಈ ಚಿಕ್ಕ ತಂತ್ರನ ಇಟ್ಕೊಂಡು ಸಾಂಗ್ ಸೀನೆನ ನಾವು ಸೋಲ್ಸಕ್ಕಾಗತ್ತಾ? ಖಂಡಿತ ಗೆಲ್ಬೋದು ಮಹಾರಾಣಿ. ಆ ಕಾಲದಲ್ಲಿ ಇದನ್ನೇ ಸ್ವರ್ಗ ಬಾಗ್ಲು ಅಂತಿದ್ರು. ಇದ್ರಲ್ಲಿ ಏನ್ ಮಾಡ್ಬೋದು ಅಂತ ನೀವೇ ಒಂದ್ಸಲಿ ನೋಡಿ. ಹೋರಾಟಕ್ಕೆ ಸಿದ್ಧರಾಗಿರಿ. ಮೋಸ ಮಾಡ್ಬಿಟ್ರು. ಮೋಸನ? ಟೈಗರ್, ಟೈಗರ್. ನಾನು ಹೇಳೋದನ್ನು ಕೇಳಿ, ಎಲ್ಲರೂ ಒಟ್ಟಾಗಿ ನಿಂತ್ಕೊಳ್ಳಿ. ಈ ಬಾರಿ ತಯಾರಾಗಿ ಬಂದಿದ್ದಾರೆ. ಬನ್ನಿ ಹಿಂದಕ್ಕೆ ಹೋಗೋಣ. ವೀರರೇ, ಬಾಗಿಲು ಆ ಕಡೆ ಇದೆ, ಹೋಗಿ. ಸೇನಾಧಿಪತಿ, ಬೇಡ, ಬನ್ನಿ. ಯಾರನ್ನು ಬಿಡೋದೇ? ಬೇಗ ಬನ್ನಿ, ಬೇಗ ಬನ್ನಿ. ಅವನ್ನ ಹಿಡ್ಕೊಳ್ಳಿ. ಇಲ್ಲ ಇಲ್ಲ. ಜಾಂಗ್ಬೋನ ಕರ್ಕೊಳ್ಳಿ, ಹಿಂದಕ್ಕೆ ಬನ್ನಿ, ಹಿಂದಕ್ಕೆ ಹೋಗೋಣ. ಸೇನಾಪತಿ ಹೇಳೋದನ್ನ ಕೇಳಿ, ಬನ್ನಿ, ಹಿಂದಕ್ಕೆ ಬನ್ನಿ. ಸೇನಾಪತಿ, ಅಪ್ಪ, ಶತ್ರುಗಳನ್ನ ತಪ್ಪು ತಿಳ್ಕೊಂಡ್ಬಿಟ್ಟೆ. ಅದರಿಂದಾಗಿ ನಮ್ಮ ಸೈನಿಕ ಹಾನಿ ಆಯ್ತು. ಅದಕ್ಕೆ ನೀವು ನನಗೆ ಶಿಕ್ಷೆ ಕೊಡಿ ಅಪ್ಪ. ರಾಜರೇ, ಇದರಲ್ಲಿ ಸೇನಾಪತಿ ತಪ್ಪಿಲ್ಲ. ಅವರು ತಯಾರಾಗಿ ಬಂದಿದ್ರು. ಅದು ಅಲ್ಲದೆ ಅವರ ತಂತ್ರ ವ್ಯೂಹವನ್ನ ಇಟ್ಕೊಂಡು ನಮಗೆ ಮೋಸ ಮಾಡ್ಬಿಟ್ರು. ಆ ವ್ಯೂಹದಲ್ಲಿ ಸಿಕ್ಕಾಕೊಂಡವರು ಆಚೆ ಬರೋದು ಬಹಳ ಕಷ್ಟ ಮಹಾರಾಜ. ಈ ಹೋರಾಟದಲ್ಲಿ ನಾವು ಬಹಳಷ್ಟು ಬೆಲೆ ತೆತ್ತಿದ್ದೀವಿ. ಎದ್ದೇಳು. ಅವರ ಸೇನೆಯನ್ನ ಹೊಡೆದುರುಳಿಸೋಕೆ ನನ್ನ ಹತ್ರ ಒಂದು ಷಡ್ಯಂತ್ರ ಇದೆ. ಅದು ಏನು ಅಂತ ಹೇಳಿ ಅಪ್ಪ. ಆ ವರ್ಷ ನಾನು ಮೂಯು ಮತ್ತೆ ಮ್ಯೂಕ್ ಸೇರ್ಕೊಂಡು ರಾಜರೆಲ್ಲರೂ ಯುದ್ಧಕ್ಕೆ ಹೊರಟಿವೆ. ಮೂಯು ಆಗ ಒಂದು ಮಾತು ಹೇಳಿದ್ರು. ಡ್ರ್ಯಾಗನ್ನ ಒಂದು ವಸ್ತುನ ಇಟ್ಕೊಂಡು ಅವರ ತಂತ್ರನ ನಾವು ಸೋಲಿಸಬಹುದು. ಆ ವಸ್ತು ನಮ್ಮ ಕೈಗೆ ಸಿಕ್ಕಿದ್ರೆ ಅವ್ರ ತಂತ್ರನ ಹೊಡೆದಾಕೋಕ್ಕೆ ನಮಗೊಂದು ಅವಕಾಶ ಇದೆ. ಅಪ್ಪ,
ನನಗೆ ಒಂದು ಅವಕಾಶ ಕೊಡಿಯಪ್ಪ. ಆ ಸಾಂಗ್ ರಾಜ್ಯನ ನಾನು ನಾಶ ಮಾಡ್ಬಿಡ್ತೀನಿ. ಹ್ಮ್ ಬಂಧುಗಳೇ, ಮಿತ್ರರೇ, ಹೇಗಿದ್ದೀರಾ? ಇವತ್ತು ನಡೀತಾ ಇರೋ ಪೈಪೋಟಿ ಏನಿದೆ, ಇದು ನನ್ನ ಮಗಳಿಗೆ ಒಳ್ಳೆ ಗಂಡು ಸಿಗೋದಕ್ಕೋಸ್ಕರ. ನಿಮ್ಮಲ್ಲಿ ಯಾರು ಕ್ವೀನ್ ನ ಸೋಲ್ಸಿ ಗೆಲ್ತಿರೋ ಅವರು ನಮ್ಮ ಮ್ಯೂಕ್ ರಾಜ್ಯಕ್ಕೆ ಅಳಿಯ ಆಗೋ ಅವಕಾಶ ಪಡ್ಕೊಡ್ತೀರಾ. ಏನು, ಯಾರಾದ್ರೂ ಇದ್ದೀರಾ? ಆದ್ರೆ ಈಗ ಹೇಳ್ತಿದಾರಲ್ಲ. ಸ್ವಲ್ಪ ದಾರಿ ಬಿಡಪ್ಪ. ಅಯ್ಯೋ ವೀರ, ಅಯ್ಯೋ ಇಲ್ಲಪ್ಪ, ಬಾರಪ್ಪ. ನಾನು ಹೊಟ್ಟೆ ನೋವು ಅಂತ ಮುಂದಕ್ಕೆ ಬಂದೆ ಅಷ್ಟೇ. ಓಡ್ಬೇಡಪ್ಪ, ಯಾಕೆ ಹೆದರ್ಕೋತೀಯ? ನನ್ನ ಮಗಳ ವೀರತ್ವನ ನೋಡ್ತೀರಾ? ಹ? 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 ಹಾಗೆ ತಿರುಗಿ ತೋರ್ಸು. ಎದ್ದೇಳು, ತಿರುಗು. ಈ ತಿಂಗಳಲ್ಲೇ ಇದು 3ನೇ ಸ್ಪರ್ಧೆ. ಯಾರು ಬರಲ್ಲ ಅಂತಿದ್ದಾರೆ? ನಾನ್ ಬರ್ತೀನಿ. ಹಾ, ಅನ್ಕೊಂಡ ಹಾಗೆ ಒಬ್ಬ ವೀರನ್ನೇ ಬರ್ತಾ ಇದ್ದೇನೆ ನೋಡಿ. ಬನ್ನಿ ಬನ್ನಿ ಬನ್ನಿ. ಅದ್ಭುತ. ಅಯ್ಯೋ, ಏನು ಒಂದೇ ಹೀಗೆ ಬಂದ್ಬಿಟ್ರು. ಏಯ್! ನಿಂತ್ಕೋ. ಹೋಗು. ಈ ಗಂಡಸ್ರೆಲ್ಲ ಹೀಗೇನೆ, ಏನಕ್ಕೂ ಪ್ರಯೋಜನ ಇಲ್ಲ. ನಾನ್ ಬರ್ತೀನಿ. ನೀನೀಗ ಹೇಳಿದ ವಿಷಯ ತುಂಬಾನೇ ತಪ್ಪು. ನಾನು ನಿಮಗೆ ಇವ್ನು ನೋಡಕ್ ತುಂಬಾ ಚೆನ್ನಾಗಿದ್ದಾನಲ್ವಾ? ಹೇ, ನೋಡಿದ್ಯಾ? ಇವ್ ನಮ್ ಯುವರಾಣಿಗೆ ಸರಿ ಹೋಗ್ತಾನಲ್ವಾ? ನಮ್ ಯುವರಾಣಿ ತರ ಯಾರು ಇಲ್ಲ.
ನಾನ್ ಸೋತೆ. ಸೋಲಿನ ಬಗ್ಗೆ ಯೋಚಿಸ್ದೆ ನನ್ನ ಕಾಪಾಡಿದ್ರಿ. ಹಾಗೆ ನೋಡೋದಾದ್ರೆ ನೀವೇ ನನಗಿಂತ ಪ್ರವೀಣರು. ನಾನು ನನ್ನ ಸೋಲು ಒಪ್ಕೋತೀನಿ. ಸೋತಿದ್ದು ನನ್ ಮಗಳು ತಾನೇ. ಊ ಓ ಓ ಓ ಏನು ಸಕ್ಕತ್ತಾಗಿದೆ ನೀನು. ನಾನ್ ಚಿಕ್ಕವನಿದ್ದಾಗಿದ್ದಂಗೆ ಇದೀಯಾ. ನಾನು ಅಳಿಯ ಆಗೋದಕ್ಕೆ ನೀನೇ ಸರಿಯಾದವನು. ನಾನು ಮದ್ವೆ ಮಾಡ್ಕೊಳಕ್ ಬಂದಿಲ್ಲ, ನಾನು ಮೂವರ್ನ ನೋಡೋದಕ್ ಬಂದೆ. ನಾನೇ ನಾಯಕ ಮೂ. ಏನ್ ವಿಷಯ ಹೇಳಪ್ಪ ಅಳಿಯ ದೇವ್ರೆ. ರಾಜಾಮು, ನನ್ನ ಹೆಸರು ಯಾಂಗ್ ಜಾಂಗ್ಬೋ. ನಾನು ಸಾಂಗ್ ರಾಜ್ಯದಿಂದ ಬಂದಿದ್ದೀನಿ. ನಮ್ಮ ಸೈನಿಕರಿಗೆಲ್ಲ ತುಂಬಾನೇ ಹಾನಿಯಾಗಿದೆ. ಅದಕ್ಕೆ ನಾನಿಲ್ಲಿಗೆ ಡ್ರ್ಯಾಗನ್ ಕತ್ತಿನ ತಗೊಂಡೋಗಕ್ ಬಂದಿದ್ದೀನಿ. ಆಗಲ್ಲ ಅಪ್ಪ, ನಮ್ಮ ರಾಜವಂಶಕ್ಕೆ ಮೋಸ ಆಗೋಗಿದೆ. ಅದರಿಂದ ನಮ್ಮ ಮನೆಯವರೆಲ್ಲ ಕಷ್ಟ ಪಡ್ಬೇಕಾಗಿ ಬಂತು. ನಿಮ್ಮಮ್ಮ ಕೂಡ ಸಾಯ್ತಾ ಇರ್ಲಿಲ್ಲಮ್ಮ. ಹೇ, ನಿನಗೆ ಎಷ್ಟು ಧೈರ್ಯ ಇದ್ರೆ ಇಲ್ಲಿ ಬಂದು ನಿನ್ನ ಮುಖ ತೋರಿಸ್ತಾ ಇದೀಯಾ? ನಮಸ್ತೆ ಮಹಾರಾಣಿ, ನನ್ನ ಕರೆದ್ರಂತೆ. ಅದು ಮಹಾರಾಣಿ, ಸಾಂಗ್ ಅವರ ಸೇನೆನ ನಮ್ಮ ಅದ್ಭುತವಾದ ತಂತ್ರದಿಂದ ಮುಗಿಸ್ಬಿಟ್ವಿ. ಹಾಗಿದ್ರೂ ಕೂಡ ಕೆಲವೊಬ್ರು ಅಲ್ಲಿಂದ ತಪ್ಪಿಸ್ಕೊಂಡ್ಬಿಟ್ರು. ಆದ್ರೆ ಈ ಯುದ್ಧದಲ್ಲಿ ನಾವೇನಾದ್ರೂ ಗೆದ್ವಿ ಅನ್ಕೊಳ್ಳಿ, ಆ ಸಾಂಗ್ ಸೇನೆ ಏನು ಮಾಡಕ್ಕಾಗಲ್ಲ. ಆಮೇಲೆ ಅವ್ರ ಜಾಗಕ್ಕೆ ನಾವು ನೇರವಾಗಿ ಹೋಗ್ಬೋದು, ಅವ್ರ ಜಾಗನ ವಶಪಡಿಸ್ಕೋಬಹುದು. ಒಳ್ಳೆ ನಿರ್ಧಾರ ಇದು. ಯಾನ್ಶೋ, ಆ ತಂತ್ರ ತಯಾರಿಸಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಅಮ್ಮ, ನನಗ್ ಗೊತ್ತಿರೋ ಪ್ರಕಾರ ಆ ತಂತ್ರ ಅನ್ನೋದು ಒಂದ್ ಭ್ರಮೆ ಅಲ್ವಾ ಅಮ್ಮ? ಅದರಿಂದ ಸಾಯಿಸ್ಲೂಬಹುದು. ನನಗ್ ಗೊತ್ತಿರೋ ಪ್ರಕಾರ ಆ ಹೊಗೆಯಲ್ಲಿ ಏನೋ ವಿಷ ಇದೆ, ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನಂಗೇನು ಗೊತ್ತಿಲ್ಲ. ನಮ್ಮ ಯುವರಾಣಿ ತುಂಬಾನೇ ಬುದ್ಧಿವಂತೆ. ಸರಿನೇ, ಈ ತಂತ್ರ ಎಷ್ಟೋ ತಂತ್ರಗಳಿಂದ ಶಕ್ತಿ ಪಡೆದು ಮಾಡಿರೋದು. ಅದಲ್ಲದೆ ಈ ಹೊಗೆಯಲ್ಲಿ ದತ್ತೂರ ಅನ್ನೋ ವಿಷ ಇದೆ. ಅದರಿಂದ ಜ್ಞಾನ ತಪ್ಪಿಸಿ ಆ ಜನಗಳ ಜೀವನ ತೆಗಿಬಹುದು. ಅಷ್ಟು ಮಾತ್ರ ಅಲ್ಲ ಮಹಾರಾಣಿ, ಅದ್ರಲ್ಲೇನಾದ್ರೂ ನಾವು ಸಿಕ್ಕಾಕೊಂಡ್ರೆ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅದ್ರಲ್ಲಿ ಬಂದು ಸಿಕ್ಕಾಕೊಂಡವರು ಬೇರೆ ದಾರಿ ಇಲ್ಲದೆ ಜೀವನ ಬಿಡ್ಲೇಬೇಕು. ಇದೊಂದು ನಿದರ್ಶನದಿಂದ ನಾವು ಮಾಡ್ತಾ ಇರೋ ತಂತ್ರದ ಕೆಲಸ. ಯುದ್ಧದಲ್ಲಿ ನಾವು ಹೀಗ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಾವು ಗೆದ್ದೇ ಗೆಲ್ತೀವಿ. ನಿಜವಾಗ್ಲೂ ಈ ವಿಷಯ ಕೇಳಿ ತುಂಬಾ ಖುಷಿ ಆಯ್ತು. ಇದ್ರಿಂದ ನಮಗ್ ಏನ್ ಬೇಕೋ ಅದಾಗುತ್ತೆ. ಇನ್ಮೇಲೆ ನಮ್ ಸೇನೆ ಕೆಲ್ಸ ಶುರು ಮಾಡ್ಬೋದು. ಧನ್ಯವಾದ ಮಹಾರಾಣಿ. ಈಗ ಹೊರಡಿ. ಅಪ್ಪಣೆ. ಯಾನ್ಶೋ, ನೀನೇನ್ ಹೇಳ್ತೀಯಾ? ಅದೇನಂದ್ರೆ ಅಮ್ಮ, ನನಗ್ ಗೊತ್ತಿರೋ ಪ್ರಕಾರ ಈ ತಂತ್ರದ ಬಗ್ಗೆ ಕೇಳೋಕೇನೋ ಚೆನ್ನಾಗಿದೆ, ಆದ್ರೆ ಅಳಸ್ ಹಾಕಕ್ ಆಗಲ್ಲ. ಹಾಗೇನಾದ್ರೂ ನಾವ್ ಆ ವಿಷನ ಬಳಸಿದ್ರೆ ಅದನ್ ಮುರಿಯೋಕೆ ಜಗತ್ತಲ್ಲಿ ತುಂಬಾನೇ ವಿಷಗಳಿರಬಹುದು ಅಲ್ವಾ? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ನಾನ್ ಬೇರೆ ರಾಜ್ಯಗಳ ಬಗ್ಗೆ ತಿಳ್ಕೊಂಡಿದ್ದೀನಿ. ನನ್ನ ಪಯಣದಲ್ಲಿ ಈ ವಿಷನ ತುಂಬಾ ಚೆನ್ನಾಗಿ ಮಾಡ್ಕೊಡೋ ಹೆಂಗ್ಸು ನಂಗ್ ಗೊತ್ತು. ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ. ಆದ್ರೆ ಅವರು ನಿಮ್ಗೆ ಒಳ್ಳೆ ಪರಿಚಯ ಅನ್ಸುತ್ತೆ. ಹೌದು, ನಮ್ಮ ಕುಟುಂಬದ ಆಜನ್ಮ ಶತ್ರು. ಸುಮ್ನಿರು. ಯುವರಾಣಿ, ಯುವರಾಣಿ, ನಿಮ್ ಭಾವಿ ಗಂಡ ಚೆನ್ನಾಗಿದಾರಲ್ವಾ? ಏನ್ ಹೇಳ್ತಿದ್ಯಾ? ಯುವರಾಣಿಗಿನ್ನೂ ಮದ್ವೆ ಆಗಿಲ್ಲ, ಹಾಗಾಗಿ ಇವರು ಸಾಮಾನ್ಯರೇ. ಸರಿ ಸರಿ, ಅವ್ರನ್ನ ಬಿಡಿ. ಬಿಡಿ ನನ್ನ. ಇಲ್ಲಿ ನೋಡಿ, ನನಗೂ ನಿಮಗೂ ಏನಾಗ್ಬೇಕು? ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ? ಹೀಗ್ ಹೇಳಿದ್ರೆ ಹೇಗೆ?
ಈ ಯುದ್ಧದ ನೀತಿ ನಿಯಮಗಳೆಲ್ಲ ನಿಮಗೆ ಗೊತ್ತಲ್ವಾ? ನೀವು ಬಂದು ನನ್ನ ಸೋಲ್ಸಿದೀರಾ, ಅದಕ್ಕೆ ನೀವು ಮದ್ವೆ ಆಗ್ಲೇಬೇಕು. ಇದ್ರಲ್ಲಿ ತಪ್ಪೇನಿದೆ ಹೇಳಿ? ಆದ್ರೆ ನಾನು ಇದನ್ನೆಲ್ಲ ಕೇಳಲೇ ಇಲ್ವಲ್ಲ. ಹಾಗಾದ್ರೆ ನಾವು ಮತ್ತೆ ಯುದ್ಧ ಮಾಡಲ್ವಾ? ನಾನೇನಾದ್ರೂ ನಿಮ್ಮನ್ನ ಸೋಲ್ಸಿದ್ರೆ ನನ್ನ ಮದ್ವೆ ಆಗ್ತೀರಾ? ನೀವು ಅಲ್ಲಿ ಗೆದ್ದಿರಬಹುದು, ಆದ್ರೆ ಇಲ್ಲಿ ಗೆಲ್ಲೋಕ್ ಸಾಧ್ಯ ಇಲ್ಲ. ನೀವು ಪ್ರವೀಣರು, ಯುದ್ಧಕ್ಕೆ ಅಂತ ಹೋದ್ರೆ ಗೆಲ್ಲೋದು ನೀವೇ. ಆದ್ರೆ ಈಗ ಏನೇ ಆದ್ರೂ ನೀವು ನನ್ ಜೊತೆನೇ ಇರ್ಬೇಕು. ನೀವು ಯುದ್ಧ ಎಲ್ಲ ಮರ್ತ್ ಹೋಗಿ ಇನ್ಮೇಲೆ ಇಲ್ಲೇ ಇರಿ. ಒಂದ್ ಕಣ್ಣಿಡಿ. ಆಗ್ಲಿ. ನಮಸ್ಕಾರ ಮಹಾರಾಣಿ. ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೀಯಾ. ನಿನ್ ಹೆಸರೇನಂತ ಹೇಳು? ಚಾಯುಕಿನ್. ಯಾನ್ಶು ನನಗೆ ಹೇಳಿದ್ಲು ನೀನ್ ಯಾನ್ ಕುಟುಂಬಕ್ಕೆ ಶತ್ರು ಅಂತಲ್ಲ. ಕಾರಣ ಏನು? ಅದನ್ನ ಹೇಳಕ್ಕಾಗಲ್ಲ. ಅಮ್ಮ, ಯೂಚಿನ್ ಹಳೆ ವಿಷಯಗಳ ಬಗ್ಗೆ ಹೇಳೋದು ಕಷ್ಟ ಆಗತ್ತೆ. ನಿನ್ನ ಧೈರ್ಯ ನನಗ್ ತುಂಬಾ ಇಷ್ಟ ಆಯ್ತು. ನೀನ್ ಈ ಕೆಲ್ಸ ಮಾಡೋದಕ್ಕೆ ನಾನ್ ನಿನಗೆ ಏನ್ ಕೊಡ್ಬೇಕಾಗುತ್ತೆ? ಆ ಯಾಂಗ್ ಚಾನ ಕೊಲ್ಬೇಕು. ನಮಸ್ಕಾರ ಮಹಾರಾಣಿ. ಇವರೇ ಶಾವ್ ಇಕ್ವಿನ್. ದತೂರಾ ವಿಷಾನ ಇವ್ರು ಚೆನ್ನಾಗಿ ತಯಾರಿಸ್ತಾರೆ. ನಿಮ್ ತಂತ್ರ ತಯಾರ್ಸಕ್ಕೆ ಇವರೇ ಸಹಾಯ ಮಾಡ್ತಾರೆ. ಹಲವು ವರ್ಷಗಳಿಂದ ದತುರನ ಮಾಡ್ಕೊಂಡ್ ಬಂದಿರೋದು ನಾನು ಒಬ್ನೇ. ಅದ್ರ ಜೊತೆ ಇಷ್ಟು ವರ್ಷಗಳಿಂದ ನಾನ್ ನಿಮ್ ನಂಬಿಕೆನ ಮುರಿದಿದ್ದೀನ. ಅಂದ್ಮೇಲೆ ಇದೆಲ್ಲ ಯಾಕೆ? ಗುರುಗಳೇ, ನಿಮಗ್ ನಂಬಿಕೆ ಇರೋದೇನೋ ಒಳ್ಳೇದೆ, ಆದ್ರೆ ಯುದ್ಧ ಅಂತ ಬಂದ್ರೆ ಯೋಚನೆ ಮಾಡ್ಲೇಬೇಕು. ಅಥವಾ ಇವ್ರು ಬಂದಿದ್ ನಿಮ್ಗೆ ಇಷ್ಟ ಆಗಿಲ್ವಾ? ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಇವರಿಂದ ಸಹಾಯ ಆಗುತ್ತಾ ಅಂತ ಇನ್ನೂ ಸರಿಯಾಗಿ ಗೊತ್ತಿಲ್ವಲ್ಲ. ಗುರುಗಳಿಗೆ ತುಂಬಾನೇ ಕಲೆ ಇದೆ ಅಲ್ವಾ? ನನ್ನ ಕ್ಷಮಿಸಿ ಮಹಾರಾಣಿ. ಈಗೇನ್ ಅನ್ನಿಸ್ತಿದೆ ಗುರುಜಿ? ಇಲ್ಲಿ ತುಂಬಾ ಶೆಕೆ ಆಗ್ತಾ ಇದೆ. ಇಲ್ಲ 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 ಇಲ್ಲ, ನನ್ನ ಹೀಗೆ ಅವಮಾನ ಮಾಡ್ಬಿಟ್ಟಲ್ಲ, ನಿನ್ನ ಸುಮ್ಮನೆ ಬಿಡಲ್ಲ ಕಣೆ. ಕಪ್ಪು ದತ್ತೂರ ಅನ್ನೋ ಹೆಸರನ್ನ ನೀವು ಕೇಳಿದಿರ ಗುರುಗಳೇ? ಮೂ ರಾಜ್ಯದ ಕುಟುಂಬದವರ ಅಸ್ತ್ರ ಅದು. ನಮ್ಮ ಮೂ ಜನಾಂಗ ಲಾ ರಾಜ್ಯ ಜೊತೆ ಹೋರಾಡ್ಬೇಕಾದ್ರೆ ನಾಶ ಆದ್ರು. ಆಗ ತಯಾರಿಸಿರೋ ಆಯುಧಗಳೇ ಇವು. ಮೂ ವಂಶದ ಗೌರವ ಶ್ಲಾಘನೀಯ. ಸರಿ, ನಾನ್ ಬರ್ತೀನಿ ಹಾಗಾದ್ರೆ.
ಕಿಟಕಿನ ಮುಚ್ಚೋದು ಮರಿಬೇಡಿ. ಅಲ್ಲೇ ಪಕ್ಕದಲ್ಲಿ ಜಾಗ ಇದೆ. ನಾನು ಯುವರಾಣಿ ಚಿಕ್ಕ ವಯಸ್ಸಲ್ಲಿ ಇದೇ ದಾರಿಲಿ ಹೋಗ್ತಿದ್ವಿ. ಇದನ್ ಈಗ ಯಾರು ಬಳಸಲ್ಲ. ಇದು ಸ್ವಲ್ಪ ಅಪಾಯಕಾರಿ. ಯಾಂಗ್ ಅವ್ರೆ, ಆ ಕಿಟಕಿನ ಮರಿಬೇಡಿ. ಅಪ್ಪ, ಯಾಕೆ ಜಗತ್ತಲ್ಲಿ ಯಾರನ್ನೂ ನೀವು ನಂಬೋದೇ ಇಲ್ಲ? ಅಯ್ಯೋ, ಈ ಜಗತ್ತಿಂದ ನನಗೇನಾಗ್ಬೇಕು? ಆದ್ರೆ ನೀವೇ ಅಲ್ವಾ ನಂಗೆ ಹೇಳ್ಕೊಟ್ಟಿದ್ದು, ನಾಡ್ ಚೆನ್ನಾಗಿದ್ರೆ ಜನ ಚೆನ್ನಾಗಿರ್ತಾರೆ ಅಂತ. ನಾಡೇ ಇಲ್ದಿದ್ರೆ ಜನ ಹೇಗಿರ್ತಾರೆ? ಇದ್ರ ಪ್ರಾಮುಖ್ಯತೆ ನಂಗೆ ಗೊತ್ತಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ನನ್ಗೆ ಎಷ್ಟು ಗೊತ್ತು ಹೇಳ್ತೀನಿ ಕೇಳು. ಆದ್ರೆ ಹಾ, ನಿಮ್ಮಮ್ಮ ಇದ್ಲಲ್ಲ, ಅವಳಿಗಾಗಿದ್ದ ಪರಿಸ್ಥಿತಿನ ನನಗೆ ಮರೆಯೋಕೆ ಆಗ್ತಿಲ್ಲ. ಗೋಯಿಂಗ್, ಆ ಯಾಂಗ್ ಬಗ್ಗೆ ನಿನಗೇನ್ ಅನ್ಸುತ್ತೆ? ಧೈರ್ಯವಂತರು, ಜವಾಬ್ದಾರಿ ಇದೆ, ಪ್ರವೀಣರು ಕೂಡ. ಅಂದ್ರೆ ನಿನಗೆ ಇಷ್ಟನಾ? ಕಳ್ಳ ತಪ್ಪಿಸ್ಕೊಂಡ್ಬಿಟ್ಟ, ಅವನು ಬಿಡಬೇಡಿ, ಹೋಗ್ ನೋಡಮ್ಮ. ಹಿಡೀರಿ. ಎಷ್ಟು ಧೈರ್ಯ ನಿನ್ಗೆ? ನಾವೇನೋ ಸಮಾಧಾನವಾಗಿದ್ರೆ ನೀನು ನಿನ್ ಬುದ್ಧಿ ತೋರ್ಸಕ್ ಬರ್ತಾ ಇದೀಯಾ? ಯಾರಲ್ಲಿ? ಮಹಾರಾಜ್ರೆ, ಇವನ್ನ ಕರ್ಕೊಂಡು ಹೋಗ್ಕೊಂಡಾಕಿ. ಅಪ್ಪಣೆ. ನಿಲ್ಸಿ. ಅಪ್ಪ, ಅಪ್ಪ, ಗೋಯಿಂಗ್, ನಮ್ ಮನೆತನದ ನೀತಿ ನಿಯಮ ಎಲ್ಲ ನಿನಗೆ ಗೊತ್ತು ತಾನೆ? ಯಾರಾದ್ರೂ ನಮ್ ಮನೆಗ್ ಬಂದು ಆ ಡ್ರ್ಯಾಗನ್ ಕತ್ತಿನ ಕದ್ರು ಅಂದ್ರೆ ಅವರು ಕ್ಷಮೆನೇ ಇಲ್ದೆ ಸಾಯ್ಬೇಕಾಗತ್ತೆ. ಅಪ್ಪ, ಅಪ್ಪ, ಅವ್ರಿಗೇನು ಗೊತ್ತಿಲ್ಲ, ಅವರು ಅಮಾಯಕರು. ಪರವಾಗಿಲ್ಲ, ನಿಮ್ಮ ಉಪಕಾರಕ್ಕೆ ಧನ್ಯವಾದ. ಇದಕ್ಕೇನೇ ಇದ್ರೂ ನಾನೇ ಜವಾಬ್ದಾರ. ನನ್ನನ್ನು ಕೊಲ್ಲೋದಾದ್ರೆ ಧಾರಾಳವಾಗಿ ಕೊಲ್ಬೋದು, ನನಗೆ ನನ್ನ ಗೌರವ ಮುಖ್ಯ. ಆದರೆ ಹೀಗೆ ಕಾರಣ ಇಲ್ಲದೆ ಸಾಯೋದು ಬೇಸರದ ಸಂಗತಿ. ನನ್ನಂಥ ವೀರರೆಲ್ಲ ರಾಜ್ಯಕ್ಕೆ ಸಾಯ್ಬೇಕು. ಸಾಯೋಕ್ ಮುಂಚೆ ಎಷ್ಟು ಮಾತಾಡ್ತೀಯೋ? ಕರ್ಕೊಂಡು ಹೋಗಿ. ಮುಟ್ಟಬೇಡಿ. ಅಪ್ಪ, ಅವರು ಹೊರಗ್ನವರಲ್ಲ, ಅವರು ನನ್ನ ಭಾವಿ ಗಂಡ. ಯಾಕೆ ಕಳ್ತನ ಮಾಡ್ತಾರೆ? ಅವರು ಅದನ್ನ ತಗೊಳಕ್ ಹೋಗಿರ್ಬೋದು. ಓ, ಭಾವಿ ಗಂಡ. ಯುದ್ಧದಲ್ಲಿ ಅವ್ರು ತಾನೇ ಗೆದ್ದಿದ್ದು, ಅಂದ್ಮೇಲೆ ಅವ್ರು ನನ್ನ ಗಂಡ ತಾನೆ. ಇಲ್ಲಿರೋ ನಿಯಮನೂ ಅದೇ ತಾನೆ. ಹೌದು, ಸರಿಯಾಗಿ ಹೇಳಿದ್ರಿ ಯಾಂಗ್ ರಾಜ. ಅವ್ರು ಗೆದ್ದಿದ್ರಿಂದಾನೇ ಅವರು ನಮ್ ಯುವರಾಣಿಗೆ ಸರಿ ಹೋಗ್ತಾರೆ ಅಂತ ಅನ್ಸಿದ್ದು. ಹ ಆದ್ರೆ ನೀನ್ ಹೇಳೋದನ್ನ ಅವ್ನು ಒಪ್ಕೊಂಡಿದ್ದಾನ? ನನಗೆ ನಿಜವಾಗ್ಲೂ ಇವ್ರನ್ನ
ಮದುವೆ ಆಗೋ ಉದ್ದೇಶ ಇಲ್ಲ. ಆದರೆ ನಿಮ್ಮ ಪ್ರೀತಿಗೆ ಧನ್ಯವಾದ. ದಯವಿಟ್ಟು ಕ್ಷಮಿಸ್ಬಿಡಿ. ಮದುವೆ ಆಗೋ ಉದ್ದೇಶ ಇಲ್ವಾ? ಅಯ್ಯೋ, ಏನ್ ಹೀಗೆ ಹೇಳ್ತಿದ್ದೀಯಾ? ಗೋಯಿಂಗ್, ನಿನ್ ಕಾಪಾಡ್ಕೋಬೇಕು ಅಂತಿರೋ ನಿನ್ ಭಾವಿ ಗಂಡ ಇದನ್ನ ಇಷ್ಟಪಡ್ತಿಲ್ವಲ್ಲಮ್ಮ. ಒಂದು ಕೇಳ್ತೀನಿ, ಇವಳಲ್ಲಿ ನಿನ್ಗೆ ಏನ್ ಇಷ್ಟ ಆಗ್ಲಿಲ್ಲ? ಇಲ್ಲ, ನಾನು ಆ ಥರ ಹೇಳಿಲ್ಲ. ಅಂದ್ರೆ ಏನಾದ್ರೂ ಕೊರತೆ ಇದೆಯಾ? ಹಾಗೆಲ್ಲ ಏನೂ ಇಲ್ಲ. ಅಂದ್ರೆ ಇವಳು ಇಷ್ಟ ಆಗ್ಲಿಲ್ಲ? ಇಲ್ಲ, ಇಷ್ಟ ಇಲ್ಲ ಅಂತ ಏನೂ ಇಲ್ಲ. ಅಂದ್ರೆ ಇವಳು ಇಷ್ಟ ಆಗಿದ್ದಾಳ? ಅದು ನನಗಿಷ್ಟನೇ. ಹಂಗ್ ಹೇಳು ಮತ್ತೆ. ಹಾಗಿದ್ರೆ ಇಷ್ಟ ಆಗಿದ್ದಾಳ? ಇನ್ನೇನು ಕಾಯೋದು? ಮದುವೆ ತಯಾರಿಗಳನ್ನ ನಡೆಸ್ತಾ ಇಲ್ಲ. ಮದುವೆ ಅನ್ನೋದು ಜೀವನಕ್ಕೆ ಸಂಬಂಧಿಸಿದ್ದು. ಅದಕ್ಕೆ ನಮ್ಮ ತಂದೆಯವ್ರಿಗೆ ತಿಳಿಸ್ಬೇಕು. ತಿಳಿಸಿದ್ಮೇಲೆ ಅವರೇ ಬಂದು ನಿಮ್ಮ ಹತ್ರ ಹೆಣ್ಣು ಕೇಳ್ತಾರೆ. ಸರಿ ಒಪ್ಕೋತೀನಿ. ನಿನ್ ಮದುವೆಗೆ ಒಪ್ಕೊಂಡಿರೋದ್ರಿಂದ ನಾವೀಗ ಒಂದೇ ಮನೆಯವರಾಗಿರ್ತೀವಿ. ಅದಕ್ಕೆ ನೀನ್ ಮಾಡಿದ ತಪ್ಪನ್ನ ಕ್ಷಮಿಸ್ತೀನಿ. ಅದ್ರ ಬಗ್ಗೆ ಮಾತಾಡೋದೇ ಬೇಡ. ಏನ್ ನೋಡ್ಕೊಂಡು ನಿಂತಿದ್ದೀರಾ? ಕೆಲ್ಸ ಶುರು ಮಾಡಿ. ಈಗ ತಿನ್ನೋಕ್ ಏನಿದೆ? ಮೀನ್ ತಯಾರು ಮಾಡಿದ್ದೀನಿ. ಸರಿ, ಮತ್ತೆ ಎಲ್ಲಾನು ಬಡ್ಸು, ಬರ್ತೀನಿ. ಬಾ. ಬನ್ನಿ. ಮಹಾರಾಜ ಬರ ಹೇಳಿದ್ರ? ಕೂತ್ಕೋ. ಈ ಮಧು ಗೂಯಿಂಗ್ ಹುಟ್ಟಿದಾಗ ಮಾಡಿಟ್ಟಿದ್ದು. ಇಲ್ಲೇ ಹೊರಗಡೆ ಇರೋ ಮರದ ಕೆಳಗಡೆ ಹೂತಾಕಿದ್ದೆ. ಈಗಲೇ ಹೊರಗೆ ತೆಗ್ದಿದ್ದು. ಪರಿಮಳ ಚೆನ್ನಾಗಿದೆ, ರುಚಿ ನೋಡು. ಕ್ಷಮಿಸ್ಬೇಕು, ಯುದ್ಧ ಕಾಲದಲ್ಲಿ ನಾನು ಕುಡಿಯೋದಿಲ್ಲ. ನಾನು ಹಾಗೆ ನಡ್ಕೊಂಡಿದ್ದನ್ನ ಮನಸ್ಸಿಗೆ ತಗೊಳ್ಬೇಡ. ಹಾಗೇನೂ ಇಲ್ಲ. ಇಲ್ಲಿ ತಪ್ಪು ಮಾಡಿದ್ದು ನಾನೇ ಅಲ್ವಾ? ಗೂಯಿಂಗ್ ತಾಯಿ ಚಿಕ್ಕ ವಯಸ್ಸಲ್ಲೇ ಹೋಗ್ಬಿಟ್ಲು. ಅವಾಗಿಂದ ನಾನೇ ಬೆಳೆಸಿದ್ದು. ಚಿಕ್ಕ ವಯಸ್ಸಿಂದ ಅವಳನ್ನ ಒಳ್ಳೆ ಹುಡುಗನ ತರನೇ ಬೆಳೆಸಿದೆ. ಹುಡುಗರ ಜೊತೆ ಸಮರ ಕಲೆಗಳನ್ನ ಕಲಿಯೋದಕ್ಕೆ ಬಿಟ್ಟೆ. ಅಭ್ಯಾಸ ಮಾಡುವಾಗ ಅಲ್ಲಿದ್ದು ಹುಡುಗರು ನಿಲ್ಲೋಕಾಗದೆ ಬಿದ್ದು ಹೋದ್ರು. ಆದ್ರೆ ಇವಳು ಕಷ್ಟಪಟ್ಟು ನಿಂತಿದ್ಲು. ಹಾಗಾಗಿ 3 ದಿನ ಅವಳಿಗೆ ಎದ್ದೇಳೋಕೆ ಕಷ್ಟ ಆಗ್ಬಿಟ್ಟಿತ್ತು. ಅರ್ಧ ಜೀವನ ನನ್ನ ಸೈನ್ಯದಲ್ಲೇ ಕಳೆದುಬಿಟ್ಟೆ. ಬೆಂಕಿ ನೀರನ್ನು ಎದುರಿಸ್ತಿದ್ದೆ. ನಾನು ಯಾವುದಕ್ಕೂ ಹೆದರ್ತಾನೆ ಇರಲಿಲ್ಲ. ಆದ್ರೆ ಅವಳು ನನ್ನನ್ನು ಅಪ್ಪ ಅಂತ ಕರೆದಾಗ ಮಾತ್ರ ನನಗೆ ಭಯ ಆಗತ್ತೆ. ಈಗ ನನಗೆ ಭಯ ಏನು ಅಂದ್ರೆ, ಭವಿಷ್ಯದಲ್ಲಿ ಎಲ್ಲಿ ಒಂಟಿ ಆಗ್ಬಿಡ್ತಾಳೆ ಅನ್ನೋದೇ ಭಯ. ಅವಳ ಕೈಲಿ ಹೇಗೆ ಆ ಲಯೋ ಸೈನ್ಯನ ಎದುರಿಸೋಕೆ ಸಾಧ್ಯ ಆಗುತ್ತೆ? ಅದಕ್ಕೆ ಅವಳನ್ನ ನಾನು ನಿನಗೆ ಒಪ್ಪಿಸ್ತೀನಿ. ನನಗೋಸ್ಕರ ನೀನು ಅವಳನ್ನ ಚೆನ್ನಾಗಿ ನೋಡ್ಕೋ, ಆಯ್ತಾ? ಸರಿನಾ? ಮಹಾರಾಜ, ನಾನು ಮಾತು ಕೊಡ್ತೀನಿ. ನಿಮ್ಮ ಮಗಳಿಗೆ ಯಾವುದೇ ರೀತಿಯ ಹಾನಿ ಆಗೋದಿಲ್ಲ. ನನ್ನ ಕೊನೆ ಉಸಿರು ಇರೋವರೆಗೂ ನಾನು ಅವಳನ್ನ ನೋಡ್ಕೋತೀನಿ. ಸಂತೋಷ. ನಿನ್ ಮಾತು ಕೇಳಿದ್ಮೇಲೆ ನನಗೆ ಸಮಾಧಾನ ಆಗ್ತಿದೆ. ನಾಳೆ ಬೆಳಿಗ್ಗೆ ಆ ಡ್ರ್ಯಾಗನ್ ಕತ್ತಿನ ನಾನು ನಿನಗೆ ಕೊಡ್ತೀನಿ. ಧನ್ಯವಾದ ಮಹಾರಾಜ. ಒಂದು ನಿಮಿಷ. ತಗೊಳ್ಳಿ. ಏನಿದು? ತೆಗೆದು ನೋಡಿ. ಡ್ರ್ಯಾಗನ್ ಕಟ್ಗೆ
ನಮ್ಮ ಅಪ್ಪನೇ ಇದನ್ನ ಕೊಡಕ್ ಹೇಳಿದ್ದು. ಇಲ್ಲಿ ನೋಡಿ, ಹ್ಮ್? ನಿಮ್ ತಂದೆಯವ್ರಿಗೆ ಧನ್ಯವಾದ ಹೇಳ್ಬಿಡಿ. ಧನ್ಯವಾದ ಯಾಕೆ? ಧನ್ಯವಾದಗಳು. ಸರಿ, ಯಾವಾಗ ಹೊರಡ್ತೀರಾ? ಈಗಲೇ ಹೊರಟೆ. ಸರಿ, ಹೊರಡಿ ಮತ್ತೆ. ಇಲ್ಲಿ ನೋಡಿ, ಹ್ಮ್. ನಾನು ಹೋದ್ಮೇಲೆ ತಂದೆಯವ್ರಿಗೆ ವಿಷಯ ತಿಳಿಸಿ ಕರ್ಕೊಂಡು ಬರ್ತೀನಿ. ಬಂದು ನಿನ್ನ ಮದುವೆ ಆಗ್ತೀನಿ. ಸರಿ, ಹೊರಡಿ ಹೊರಡಿ. ಅಪ್ಪ, ಹೊರಟ್ನಾ? ಹ್ಮ್, ಬೇಜಾರಾಗ್ತಿದ್ಯಾ? ಹಾಗೇನೂ ಇಲ್ಲ. ಇಲ್ವಾ? ನಾನ್ ನಿಮ್ ತಂದೆ ನನ್ನ ಹತ್ರ ಸುಳ್ಳು ಹೇಳ್ಬೇಡ. ನಿಜ ಹೇಳ್ಬೇಕು ಅಂದ್ರೆ ಬಲವಂತ ಮಾಡೋಕ್ಕಾಗಲ್ಲ. ಏನ್ ನಡೆಯುತ್ತೋ ಅದ್ ನಡಿಲಿ. ನಿನ್ನ ಮನಸ್ಸು ಎಲ್ಲೇ ಇದ್ರೂ ಅದು ಅವನನ್ನ ಸೇರುತ್ತೆ. ಅಪ್ಪ, ನಿಮ್ ಮನ್ಸೆಲ್ಲಿದೆ? ಗುರುಗಳೇ, ನಿಮ್ ಯೋಜನೆ ಏನು? ಸರಿಯಾದ ಸಮಯ ಬಂದ್ಬಿಡ್ತು. ಯಾಕೆ ಹೀಗ್ ಜಗಳ ನಿಲ್ಸಿ! ಮಾಡ್ತಿದ್ದೀರಾ? ಯಾಕ್ ನಿಲ್ಸಿ! ಜಗಳ ಆಡ್ತಾ ಇದ್ದೀರಾ? ನಿಲ್ಸಿ! ನಿಲ್ಸಿ! ಜಗಳ ಆಡ್ಬೇಡಿ. ಅಪ್ಪ, ಏನೂ ಆಗಿಲ್ಲ ಅಲ್ವಾ? ನಡಿ, ನಿಂತ್ಕೋ. ನಡಿ, ಹೋಗು. ಇರು. ಯುವರಾಣಿ, ಏನ್ ನಡೀತಿದೆ? ವಿಷದ ವಾಯು ಈ ಜಾಗಕ್ಕೆ ಬಂದಿದೆ, ಅದಕ್ಕೆ ಎಲ್ಲರೂ ಹೀಗೆ ಜಗಳ ಮಾಡ್ಕೋತಿದ್ದಾರೆ. ಹೊಗೆಯಿಂದ ಹೀಗಾಡ್ತಿದ್ದಾರೆ. ಮೂರ್ಛೆ ಹೋಗಿಸ್ಬೇಕು. ಮಹಾರಾಜ, ಏನೂ ಆಗಿಲ್ಲ ತಾನೆ? ಏನೂ ಆಗಿಲ್ಲ. ನಾನು ತುಂಬಾ ಗಟ್ಟಿಯಾಗೇ ಇದ್ದೀನಿ. ಸೇನಾಪತಿ ನಮಸ್ತೆ. ಲಾವು ಪಡೆಯವರು ತಯಾರಾಗ್ತಿರೋದನ್ನ ನೋಡಿದ್ರೆ ದಾಳಿ ಮಾಡ್ತಾರೆ ಅನ್ಸುತ್ತೆ. ಇಲ್ಲಿ ನಾವು ಎಷ್ಟು ಜನ ಇದ್ದೀವಿ? ಕಳೆದ ಬಾರಿ ನಡೆದ ಯುದ್ಧದಿಂದ ಈಗ ನಾವೆಲ್ಲ ಇನ್ನು ಚೇತರಿಸ್ಕೊತಾ ಇದೀವಿ. ನಮ್ಮ ಎದುರಾಳಿ ಸ್ವರ್ಗವ್ಯೂಹದಿಂದ ದಾಳಿ ಮಾಡ್ತಿದ್ದಾರೆ. ಜಾಂಗ್ಬೋ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಇಲ್ಲ. ಕುದುರೆ ಸಿದ್ಧ ಮಾಡು. ನಾನೀಗ ಮ್ಯೂಕ್ಗೆ ಹೋಗ್ತೀನಿ.
ನಮಸ್ಕಾರ. ಅಪ್ಪ, ನಮ್ಮೂರಲ್ಲಿ ಎಲ್ಲರೂ ವಾಪಸ್ ಬಂದಿದ್ದಾರೆ. ಎಣಿಸ್ ನೋಡಿದಾಗ 23 ಜನಕ್ಕೆ ಗಾಯ ಆಗಿದೆ. ಸಾವು 8. ಅದ್ಭುತ. ಸಿಕ್ಕು ತುಂಬಾ ದಿನ ಆಯ್ತಲ್ಲ. ಹೌದು, ನಿಜಾನೇ. ಆ, ಆ, ಅ. ಈಗ್ಲೂ ನೀವು ಅರಮನೆಯಲ್ಲೇ ಕೆಲಸ ಮಾಡೋದಾ? ಅದು ಇಷ್ಟು ವರ್ಷ ಯುದ್ಧ ಮಾಡಿದ್ರು ಯೌವನ ಹಾಗೇ ಇದೆ. ಇಲ್ಲಿ ನೋಡಿ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ? ಅದು ಸರಿ, ನೀವೇನ್ ಕಡಿಮೆನಾ? ಇನ್ನೂ ಮೊದಲ ಹಾಗೆ ಇದ್ದೀರಲ್ಲ. ಆದ್ರೆ ಮತ್ತೆ ನೀವು ಯಾವಾಗ ನನ್ನ ಜೊತೆ ಯುದ್ಧ ಮಾಡೋದಕ್ಕೆ ಬರ್ತೀರಾ? ಅದ್ರ ಬಗ್ಗೆ ಮಾತಾಡಬೇಡ. ಮೋಯೋ, ಆ ರಾಜ್ಯಕ್ಕೋಸ್ಕರ ನಾನು ಮತ್ತೆ ಯುದ್ಧ ಮಾಡಲ್ಲ. ಅದು ಸಾಧ್ಯ ಇಲ್ಲ. ಅಪ್ಪ, ಇದ್ದಕ್ಕಿದ್ದಾಗೆ ಹೊಗೆ ಬಂದಿದ್ರಿಂದ ಇಲ್ಲಿ ಎಲ್ಲರಿಗೂ ಹುಚ್ಚಿಡ್ದಂಗಾಯ್ತು. ನನಗನ್ಸುತ್ತೆ ಈ ಹೊಗೆ ಲಾವ್ ಸೈನ್ಯದಿಂದ ಬಂದಿತ್ತಲ್ಲ ಅದೇ ಇರ್ಬೋದು ಅಂತ. ಹಾಗಿದ್ರೆ ಅವರೇ ಮಾಡಿರ್ತಾರೆ. ಲಿಯಾವ್ ಸೈನ್ಯನಾ? ನಮ್ಮ ಸೈನ್ಯ ಸಾಂಗ್ ಸೈನ್ಯದ ಹಿಂದೆ ತಾನೇ ಇರೋದು. ಆಗ ಅವ್ರನ್ನ ದಾಟ್ಕೊಂಡು ಇವರು ಹೇಗ್ ಬರೋಕ್ ಸಾಧ್ಯ? ಕ್ಷಮಿಸ್ಬೇಕು, ಇದೆಲ್ಲ ನನ್ನಿಂದಾಗಿದ್ದು. ಅಪ್ಪ, ಒಂದು ಉಪಾಯ ಇದೆ. ನಮ್ಮ ನಾಡಿನ ವೀರರನ್ನೆಲ್ಲ ಕರ್ಕೊಂಡು ಹೋಗಿ ಆ ಲಾವ್ ರಾಜ್ಯಕ್ಕೆ ನಾವೊಂದು ಪಾಠನ ಕಲಿಸ್ಲೇಬೇಕು. ಗೋಯಿಂಗ್, ನಮ್ ಜನರಿಗೆಲ್ಲ ಏನಾಯ್ತು ಅಂತ ನೋಡ್ದೆ ತಾನೆ. ಹಾಗಿರುವಾಗ ನೀನು ಇವ್ರನ್ನೆಲ್ಲ ಬಿಟ್ಟು ಹೋಗಕ್ ಹೇಗ್ ಸಾಧ್ಯ? ಬಂದ್ಬಿಟ್ಲು ದೊಡ್ಡದಾಗಿ. ಮಹಾರಾಜ, ಇದೆಲ್ಲದಕ್ಕೂ ಕಾರಣ ನಾನು. ಹಾಗಾಗಿ ಈ ಊರ್ ಜನರಿಗೆ ನಾನು ಹೇಳ್ತೀನಿ. ಯಾಂಗ್ ಜಿಂಗ್ಬೋ, ನಿಲ್ಲು ನಿಲ್ಲು ನಿಲ್ಲು. ಇದನ್ನ ಜೊತೆಗೆ ತಗೊಂಡು ಹೋಗಿ. ಇವಾಗ ನೀನು ನನಗೆ ಮಾಡಿರೋದು ತುಂಬಾ ದೊಡ್ಡ ಉಪಕಾರ. ಈ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಈ ಡ್ರ್ಯಾಗನ್ ಕಟ್ಗೆ ಸಹಾಯದಿಂದ ಆ ಲಾವ ಸೈನ್ಯಕ್ಕೆ ಒಂದು ಗತಿ ಕಾಣಿಸಿ ಮ್ಯೂಕ್ ರಾಜ್ಯನ ಕಾಪಾಡ್ತೀನಿ. ಸರಿ. ಇಲ್ಲಿ ನೋಡು, ಈ ಜಾಂಗ್ಬೋ ಖಂಡಿತ ಕೆಟ್ಟ ವ್ಯಕ್ತಿ ಅಲ್ಲ. ಈ ಯುದ್ಧದಲ್ಲಿ ಗೆದ್ರೆ ನಾನಿಲ್ಲಿಗೆ ವಾಪಸ್ ಬಂದು ನಿನ್ನ ಮದುವೆ ಆಗ್ತೀನಿ. ಹುಷಾರಾಗಿರಿ. ಯುವರಾಣಿ, ನಾನು ನೋಡಿರೋ ಅಂತ ಪ್ರವೀಣಳು ನೀನು. ಅಂದಮೇಲೆ ನೀನು ನನ್ನ ಜೊತೆ ಹೋರಾಡ್ಬೋದಲ್ಲ? ಹುಷಾರಾಗಿ ಹೋಗಿ ಬನ್ನಿ. ನಂಗೆ ಬರೋಕ್ಕಾಗಲ್ಲ. ಇವತ್ತು ರಾತ್ರಿ ನಾನು ನಿಮ್ಮವಳು. ಚಿನ್ನ, ನಂಗೊಂದು ಮುತ್ತು ಕೊಡು ಚಿನ್ನ. ನನಗಿದು ಇಷ್ಟ ಆಯ್ತು. ನೀನು ಯಾಂಗ್ ಸೇನೆಯ ಚಕ್ರವರ್ತಿನಾ? ಯಾಂಗ್ ಸೇನೆ ಹತ್ರ ಹೋಗೋದಕ್ಕೆ
ರಹಸ್ಯ ಮಾತುಗಳೇನದು ನನಗೆ ಹೇಳ್ತೀಯಾ? ಆ ವಿಷಯ ಸಿಕ್ಕ ತುಂಬಾ ದಿನ ಆಯ್ತಲ್ವ ಮಹಾರಾಜ ಯಾಂಗ್? ನೀವೀಗ್ಲೂ ಹಾಗೇ ಇದ್ದೀರಾ. ಆದ್ರೆ ನಿಮಗ್ ಒಂದ್ ವಿಷಯ ಗೊತ್ತಿಲ್ಲ. ನಿಮ್ಮ ಜೀವ ಅವತ್ತು ಬಂದ ಆ ಚಿಕ್ಕ ಹುಡುಗಿ ನಿಮ್ ಜೀವನ ತೆಗೆದ್ ಬಿಡ್ತಿದ್ಲು ಅನ್ನೋದು. ನಿಮಗೆ ದತ್ತೂರ ಅಭ್ಯಾಸ ಆಗೋಗಿದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ. ನೀನು ನಾಟಕ ಆಡ್ತಿದ್ದ? ಈ ವಿದ್ಯೆನೂ ಗೊತ್ತಿಲ್ವಾ? ಅದ್ ಸರಿ, ಯಾರ್ ನೀನು? ಯಾಂಗ್ ಮಹಾರಾಜ, ನಾನ್ ನಿಮಗೆ ನೆನ್ಪಿಲ್ವಾ? ಮನಸ್ಸಾಕ್ಷಿ ಇಲ್ದೆ ನನ್ ಕುಟುಂಬನ ನಾಶ ಮಾಡಿದ್ರಲ್ಲ, ನಿಮಗದು ನೆನ್ಪಿಲ್ವಾ? ಶಾವ್ ಕುಟುಂಬಕ್ಕೆ ಸೇರಿದವಳ ನೀನು? ನಿನ್ನ ಕುಟುಂಬ ನಿಷ್ಠೆ ಮತ್ತು ವಿಶ್ವಾಸದಿಂದ ಇರೋ ರೀತಿ ನಾಟಕ ಮಾಡಿ ಕೊನೆಯಲ್ಲಿ ಮೋಸ ಮಾಡ್ಬಿಟ್ರು. ಅದಕ್ಕಾಗಿನೇ ಚಕ್ರವರ್ತಿಗಳು ಕೊಲ್ಲೋದಕ್ಕೆ ಹೇಳಿದ್ದು. ನೀನಿನ್ನೂ ಚಿಕ್ಕ ಮಗು, ಅದಕ್ಕೆ ಹೋದ್ರೆ ಹೋಗ್ಲಿ ಅಂತ ಬಿಟ್ಬಿಟ್ಟೆ. ಮಹಾರಾಜ, ನಮ್ಮ ಸೇನೆಯಲ್ಲಿ ಗೂಢಚಾರಿ ಇದ್ದಾನೆ. ಸೇನೆಯ ಸಂಕೇತವನ್ನ ಬದಲಿಸಿ ಸೇನೆಯನ್ನ ಬಲಪಡಿಸಿ. ಅಪ್ಪಣೆ ಮಹಾರಾಜ. ನಾನು ಮಹಾರಾಜ ಮೂಯು ಒಮ್ಮೆ ಯುದ್ಧದಲ್ಲಿ ಹೋರಾಡಬೇಕಾದ್ರೆ ಅವರು ನನ್ನ ಹತ್ರ ಒಂದು ವಿಷಯ ಹೇಳಿದ್ರು. ಎಲ್ಲಾ ದುಷ್ಟಶಕ್ತಿಗಳನ್ನ ಇದರಿಂದ ನಾಶಪಡಿಸಬಹುದು ಅಂದಿದ್ರು. ಅದೇ ನಿಜ ಅಂತ ಅನ್ನಿಸ್ತಾ ಇದೆ. ಇದು ನಮ್ಮ ಜೊತೆ ಇರುವಂತದ್ದು ಒಂದು ಬಲವೇ. ಇದರಿಂದ ಆ ಲಾವೋ ಸೇನೆಯನ್ನ ನಾವು ಸೋಲಿಸಬಹುದು. ಅಪ್ಪ, ಇನ್ನೂ ಯಾಕೆ ಕಾಯ್ಬೇಕು? ಮ್ಯೂಕ್ ಜನರಿಗೋಸ್ಕರ ಅವ್ರ ಜೊತೆ ಹೋರಾಡೋಣ. ಈ ವಸ್ತು ನಮ್ಮ ಜೊತೆ ಇದ್ರೂ ಸಹ ನಮ್ಮ ಎದುರಾಳಿ ಬಹಳ ಕೆಟ್ಟವರು. ಸಾಧಾರಣವಾಗಿ ತಗೋಬೇಡ. ಸರಿಯಪ್ಪ. ನಮ್ಮ ಸೇನೆಯನ್ನ ತಯಾರಾಗಿರೋದಕ್ಕೆ ಹೇಳಿ. 2 ದಿನಗಳಲ್ಲಿ ಯುದ್ಧ ಶುರುವಾಗುತ್ತೆ. ಆಜ್ಞೆ ಪ್ರಭು. ಜಾಂಗ್ಬೌ, ನೀನು ಹೋಗು. ಹಾಗೆ ಆಗ್ಲಿ. ಯಾವುದೇ ಕಾರಣಕ್ಕೂ ಈ ವಸ್ತು ಎದುರಾಳಿಗಳ ಕೈ ಸೇರಬಾರ್ದು. ಅದರ ಜವಾಬ್ದಾರಿ ನಿಂದೆ, ಸರಿನಾ? ನನ್ನ ಕೊನೆ ಉಸಿರು ಇರೋವರೆಗೂ ಈ ಡ್ರ್ಯಾಗನ್ ಕಟ್ಗೆನ ಹುಷಾರಾಗಿ ನೋಡ್ಕೋತೀನಿ. ಗುರುಗಳೇ, ನೀವು ಬರ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ನಮಸ್ಕಾರ ಮಹಾರಾಣಿ. ಇನ್ 2 ದಿನದಲ್ಲಿ ನಮ್ ಶತ್ರುಗಳು ಆಕ್ರಮಣ ಮಾಡ್ತಾರೆ. ಅದಕ್ಕೆ ನೀವ್ ನಿಮ್ ಸೇನೆನ ತಯಾರ್ ಮಾಡ್ಬೇಕು. ಈ ವಿಷಯ ಹೇಳ್ಬೇಕಂತಾನೆ ನಾನ್ ಇಲ್ಗೆ ನೇರವಾಗಿ ಬಂದಿದ್ದು. ಧನ್ಯವಾದ ಮಹಾರಾಣಿ. ಶಾವ್ ಯುಕಿನ್ ಈಗ ತಾನೇ ಒಂದ್ ವಿಷಯ ಹೇಳಿದ್ರು. ಸಾಂಗ್ ಸೇನೆ ಹತ್ರ ನಮ್ ತಂತ್ರನ ಮುರಿಯೋದಕ್ಕೆ ಡ್ರ್ಯಾಗನ್ ಕತ್ತಿ ಇದೆ ಅಂತ ಹೇಳಿದ್ರು. ಆದ್ರೆ ಆ ಡ್ರ್ಯಾಗನ್ ಕತ್ತಿ ನಮ್ ತಂತ್ರನ ಮುರಿಯೋಕ್ ಸಾಧ್ಯ ಇಲ್ಲ ಅಲ್ವಾ? ಡ್ರ್ಯಾಗನ್ ಕಟ್ಗೆನ ಹೋದ್ಸರಿ ನಾವು ಅವ್ರನ್ನ ಬಿಟ್ಟಿದ್ದೆ ತುಂಬಾ ದೊಡ್ಡ ತಪ್ಪಾಗೋಯ್ತು. ಆದ್ರೆ ತಲೆ ಕೆಡಿಸ್ಕೋಬೇಡಿ, ನಾನು ಇದಕ್ಕೊಂದು ಉಪಾಯ ಮಾಡ್ತೀನಿ. ನನ್ನ ಹತ್ರ ಒಂದು ಉಪಾಯ ಇದೆ.
ಆದ್ರೆ ನೀವದನ್ನ ಒಪ್ಕೋತಿರೋ ಇಲ್ವಾ ಅಂತ ಗೊತ್ತಿಲ್ಲ. ಹ್ಮ್ ನಮಸ್ತೆ ಸ್ವಾಮಿ, ಹೊಸ ಕೋಟೆಗೆ ನಿಮ್ಮನ್ನ ಬರೋಕ್ ಹೇಳಿದ್ದಾರೆ. ನಾನು ಈಗ ತಾನೇ ಅಲ್ಲಿಂದ ಬಂದಲ್ಲ, ಯಾಕೆ ಏನಾಯ್ತು? ಅದು ಅಮ್ಮ ಮೂಗ್ ಸಂಬಂಧಪಟ್ಟಂತ ವಿಷಯ. ಸರಿ ಬರ್ತೀನಿ. ಆ ವಸ್ತು ನಮ್ಮ ಹತ್ರ ಇದೆಯಲ್ಲಪ್ಪ, ಅವ್ರನ್ನೆಲ್ಲ ನಾವು ಹೊಡೆದ್ ಸಾಯಿಸ್ಬಿಡ್ಬೋದು. ಯಾವ್ದಕ್ಕೆ ಯಾಕೆ ನಮಗ್ ಚಿಂತೆ? ಸರಿಯಾಗಿ ಹೇಳ್ದೆ ತಾನೆ? ಅರೆ ಎಲ್ಲ ಆದ್ಮೇಲೆ ನಾನು ನನ್ನ ಹೆಂಡ್ತಿನ ನೋಡ್ಬೋದು. ಹೆಂಗಿದ್ಯಾ ನೋಡು. ಏನು ನಿನಗ್ ನಿನ್ ಹೆಂಡ್ತಿ ನೆನಪಾಗ್ಲಿಲ್ವಾ? ನೆನ್ಪಾಗ್ದೇ ಇರೋದಕ್ ಸಾಧ್ಯನಾ? ಯುದ್ಧದಲ್ಲಿ ಗೆದ್ದು ಮನೆಗೆ ಹೋಗುವಾಗ ಒಂದು ಎತ್ತು ತಗೋ ಹೋಗ್ತೀನಿ, ಅದನ್ನ ಇಟ್ಕೊಂಡು ವ್ಯವಸಾಯ ಮಾಡ್ಕೊಂಡ್ ಇದ್ಬಿಡ್ತೀನಿ. ಕೆಂಪು ಅಲ್ಲ ಹಳದಿ ಚೆನ್ನಾಗಿರುತ್ತೆ. ಅಯ್ಯೋ ಕೆಂಪು, ಅಯ್ಯಯ್ಯೋ ಕೆಂಪದ್ ಏನೋ ಚೆನ್ನಾಗಿರುತ್ತೆ. ಅಲ್ಲೋಡು ಆಕಾಶ ಕೆಂಪಾಗಿ ಬದಲಾಗುತ್ತೆ. ಅದು ಬೆಂಕಿನೇ. ಬನ್ನಿ ಬನ್ನಿ ಬನ್ನಿ, ಬೆಂಕಿ ಹತ್ತಿದೆ, ಬೆಂಕಿನ ಆರಿಸ್ಬೇಕು. ಬನ್ನಿ ಬನ್ನಿ ಎಲ್ಲರೂ ಬೇಗ ಬನ್ನಿ, ಬೆಂಕಿನ ಆರಿಸ್ಬೇಕು. ಬನ್ನಿ ಬನ್ನಿ ನೀರು ತಗೊಂಡ್ ಬನ್ನಿ, ಬೆಂಕಿ ಬರ್ತಿದೆ. ಬನ್ನಿ ಬನ್ನಿ ಬೇಗ ಬೇಗ ಬನ್ನಿ, ಎಲ್ಲಾ ಕಡೆಯಿಂದ ಬೆಂಕಿ ಬರ್ತಿದೆ, ನೀರು ಹಾಕಿ. ಶಾವು ತುಂಬಾ ಪ್ರವೀಣರು ಅನ್ಬೋದು. ನಿಮ್ಮ ಉಪಾಯಕ್ಕೆ ನಾನ್ ತಲೆ ಬಾಗ್ತೀನಿ. ಈ ಸರಿ ನಾವೇನಾದ್ರೂ ಯುದ್ಧದಲ್ಲಿ ಗೆದ್ರೆ ನಮ್ಮ ಶಾವು ಅವರೇನೆ ಅದಕ್ಕೆ ಕಾರಣ ಅಂತ ಹೇಳ್ಬೋದು. ನನಗಿದ್ರಲ್ಲಿ ಯಾವುದೇ ಹೆಸರು ಬೇಡ. ಆ ಯಾಂಗ್ ಝೋನ ಕೊಂದ್ರೆ ಅಷ್ಟೇ ಸಾಕು. ಅದಕ್ಕೆ ಗುರುಗಳ ಸಹಾಯ ಬೇಕು. ನಿಮಗೆ ನನ್ನ ಸಹಾಯ ಏನಾದ್ರೂ ಬೇಕು ಅಂದ್ರೆ ಅವಾಗ ಖಂಡಿತ ನಾನ್ ಬಂದೇ ಬರ್ತೀನಿ. ನಿಮ್ಗೆ ಅಂತ ಒಂದು ಉಡುಗೊರೆ ಇದೆ. ಗುರುಗಳ ಆ ಸ್ವರ್ಗ ವ್ಯೂಹಕ್ಕೆ ಇದು ಸಹಾಯ ಮಾಡುತ್ತೆ. ಯಾಂಗ್ ಝಾಂಗ್ಬು, ಎಂಥ ಕೆಲಸ ಮಾಡಿದ್ಯಾ ನೀನು. ನಾನು ನಿರ್ಲಕ್ಷ್ಯ ಮಾಡ್ಬಿಟ್ಟೆ, ಅದಕ್ಕೆ ನನಗೆ ಶಿಕ್ಷೆ ಕೊಡಿ. 2 ದಿನಕ್ಕೆ ಮುಂಚೆ ತಾನೇ ಇದನ್ನ ಜೋಪಾನವಾಗಿ ನೋಡ್ಕೋತೀನಿ ಅಂತ ಮಾತು ಕೊಟ್ಟೆ. ಅದನ್ನ ಮರ್ತೋದ್ಯಾ? ಕೊಟ್ಟ ಮಾತನ್ನ ಮೀರಿದ್ಯಾ? ಈಗ ಆ ಡ್ರ್ಯಾಗನ್ ವಸ್ತು ನಾಶವಾಗಿದೆ, ನೋಡ್ದ್ಯಾ? ಇದಕ್ಕೆ ನಿನಗೆ ಮರಣದಂಡನೆ ನಿಶ್ಚಿತ. ಮಹಾರಾಜ, ಸೇನಾಧಿಪತಿಗೆ ಈ ಶಿಕ್ಷೆ ಕೊಡ್ಬೇಡಿ ಮಹಾರಾಜ. ಹೌದು ಮಹಾರಾಜ, ಇವ್ರು ನಮಗೋಸ್ಕರ ಬಹಳ ಕಷ್ಟಪಟ್ಟಿದ್ದಾರೆ, ಒಂದು ಅವಕಾಶ ಕೊಡಿ. ಯಾರೇ ಆಗ್ಲಿ ಮಾತನ್ನ ಮೀರಿದ್ರೆ ಅವರಿಗೆ ಶಿಕ್ಷೆ ನಿಶ್ಚಿತ. ಝಾಂಗ್ ಬಾವ್ ನನ್ನ ಮಗನೇ ಆಗಿದ್ರೂ ಸಹ ಅವನಿಗೂ ಶಿಕ್ಷೆ ತಪ್ಪಿದ್ದಲ್ಲ. ನಾಳೆ ಮಧ್ಯಾಹ್ನ 3:45ಕ್ಕೆ ಇವನ್ ತಲೆನ ಕತ್ತರಿಸಿ ನಮ್ಮ ಸೇನಾಧಿಪತಿಗೆ ಯಾಕೆ ಕರ್ಕೊಂಡು ಹೋಗಿ. ಇಂಥ ಪರಿಸ್ಥಿತಿ ಯಾರಿಗೂ ಮಹಾರಾಜರು ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡ್ಬೋದಿತ್ತಲ್ಲ. ಕಾವಲುಗಾರ್ರೆ, ಮಹಾರಾಜ, ನಾಳೆ ಅವನ ತಲೆ ಕತ್ತರಿಸೋವರೆಗೂ ಒಂದು ಕಣ್ಣಿಟ್ಟಿರಿ. ಹಾಗೆ ಮ್ಯೂಕ್ ರಾಜ್ಯಕ್ಕೂನು ಈ ಸಂದೇಶನ ತಿಳಿಸ್ಬಿಡಿ. ಆಜ್ಞೆ ಪ್ರಭು. ಅಪ್ಪ, ಕೆಲ್ಸ ಹೇಗ್ ನಡೀತಿದೆ? ಎಲ್ಲ ಆಗಿದೆಯಮ್ಮ. ನೋಡು, ಮುಂಚೆಗಿಂತ ಇವಾಗ ಚೆನ್ನಾಗಿದೆ ಹೌದು, ಅಲ್ವಾ? ಈ ಸಲ ಎಲ್ಲಾ ಕೆಲ್ಸ ಚೆನ್ನಾಗ್ ನಡೀತಿದೆ. ನಮಸ್ಕಾರ. ಯುವರಾಣಿ! ನಮಸ್ಕಾರ. ಯುವರಾಣಿ, ಒಂದ್ ಕೆಟ್ಟ ಸುದ್ದಿ ಇದೆ. ಏನಾಯ್ತು? ಝಾಂಗ್ಬು ತಲೆನ ಕಡಿತಾರಂತೆ. ಡ್ರ್ಯಾಗನ್ ಗಡ್ಗೆನ ಅವ್ರು ಕಾಪಾಡಿಲ್ಲ, ಅದಕ್ಕೆ ಈ ಶಿಕ್ಷೆನ ಕೊಡ್ತಿದ್ದಾರೆ. ಸರಿ ಬಾ ಹೋಗೋಣ. ನಿಂತ್ಕೋ. ಏನ್ ಮಾಡ್ತಿದೀಯಾ? ಅಪ್ಪ, ಅವ್ರಿಗೆ ತೊಂದ್ರೆ ಆಗಿದೆ, ನಾನ್ ಕಾಪಾಡ್ಬೇಕು. ಯಾಂಗ್ ಅವ್ರ ಮಗನ್ನ ಕೊಂದ್ರೆ ನಿನ್ಗೇನಾಯ್ತು? ಅಪ್ಪ ಅಪ್ಪ ಸರಿ 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 ಹೋಗು. ನಡಿ. ರಾಜ್ಯಗಳ ಸಾಲ್ದು ಅಂತ ಇವಾಗ ಮನೆಯಲ್ಲೇ ಹೊರೆತ್ವ ಶುರು. ಛೇ, ಎಂತ ಪರಿಸ್ಥಿತಿ. ನಿಂತ್ಕೋ. ಇದು ಅಪಾಯಕಾರಿ. ನೀವು ನನ್ ಜೊತೆ ಬರ್ದೇ ಇರೋದು ಒಳ್ಳೇದು. ನಾವ್ ನಿಮ್ಮನ್ ಕಾಪಾಡ್ಬೇಕು, ಅದಕ್ಕೆ ಜೊತೆಗ್ ಬರ್ತೀವಿ. 10 ವರ್ಷದಿಂದ ಜೊತೆಗೆ ಇದೀವಿ, ಹಾಗಾಗಿ ಎಲ್ ಹೋದ್ರೂ ಬರ್ತೀವಿ. ಊರಲ್ಲಿ ಇದು ಏನ್ ತಾನೇ ಮಾಡೋದು? ನೀವಲ್ಲಿ ಧೈರ್ಯವಾಗಿ ಹೋರಾಡೋದನ್ನ ನಾವು ನೋಡ್ತೀವಿ.
ಬನ್ನಿ ಹೋಗೋಣ ನಡಿ. ಎಲ್ಲರೂ ಗಮನ ಇಟ್ಟು ಕೇಳಿ. ಎದುರಾಳಿಗಳು ನಮ್ಮ ಕಡೆನೇ ಬರ್ತಾರೆ. ಅವರನ್ನ ತಡೆದು ತಂತ್ರಗಳನ್ನ ತಪ್ಪಿಸ್ಕೋಬೇಕು ಅಂದ್ರೆ ಅದಕ್ಕೆ ಆ ಡ್ರ್ಯಾಗನ್ ವಸ್ತು ಒಂದೇ ದಾರಿ. ಆದ್ರೆ 2 ದಿನಕ್ಕೆ ಮುಂಚೆ ನಿಮ್ಮ ಸೇನಾಪತಿ ಏನ್ ಹೇಳಿದ್ರು ಅಂದ್ರೆ ತನ್ನ ಜೀವನ ಪಣಕ್ಕಿಟ್ಟಾದ್ರೂ ಅದನ್ನ ಕಾಪಾಡ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ರು. ಆದ್ರೆ ಈಗ ಅದನ್ನ ಕಾಪಾಡೋಕಾಗ್ದೆ ಕೊಟ್ಟ ಮಾತನ್ನ ಇವರು ತಪ್ಪಿದ್ದಾರೆ. ಮಾತು ತಪ್ಪಿರೋ ಕಾರಣ ಅವರಿಗೆ ಇವತ್ತು ಮರಣ ದಂಡನೆ ವಿಧಿಸಿ ಇವರ ತಲೆಯನ್ನ ನಾವೀಗ ಕತ್ತರಿಸಿ ಹಾಕ್ತೀವಿ. ಕತ್ತರಿಸಿ. ಶಿಕ್ಷಣ ಯಾರು ತಪ್ಪಿಸಿದ್ದು? ಯಾರದು? ಇರಿ. ನಿಲ್ಲಿ. ನನ್ನ ಹೆಸರು ಮೂಗುಯಿಂಗ್ ಮ್ಯೂಕ್ನೋಳು. ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಅವರನ್ನ ಬಿಟ್ಬಿಡಿ. ನಿಮಗೆ ವಿಷಯ ಗೊತ್ತಿಲ್ಲ. ಇವನು ಡ್ರ್ಯಾಗನ್ ವಸ್ತುನ ನಾಶ ಮಾಡಿದ್ದಾನೆ. ಅದಕ್ಕಾಗಿ ಎದುರಾಳಿಗಳ ಸ್ವರ್ಗ ವ್ಯೂಹನ ಭೇದಿಸುವಂತ ಒಂದು ಅವಕಾಶನ ನಾವು ಕಳ್ಕೊಂಡ್ವಿ. ಅದಕ್ಕೆ ಶಿಕ್ಷೆಯಾಗಿ ಅವನ ತಲೆನ ಕತ್ತರಿಸ್ತೀವಿ. ಒಂದ್ ನೆನ್ಪಿಟ್ಕೊಳ್ಳಿ, ಈ ಡ್ರ್ಯಾಗನ್ ಕಟ್ಗೆ ಮೂವ್ ವಂಶಕ್ಕೆ ಸೇರಿದ ನಿಧಿ. ಅದರಿಂದ ಏನೀಗ? ಅದನ್ನ ಕಾಪಾಡ್ತೀನಿ ಅಂತ ಝ್ಯಾಂಗ್ಬು ಮಾತು ಕೊಟ್ಟಿದ್ದ. ಆದ್ರೆ ಅವನು ಕೊಟ್ಟ ಮಾತನ್ನ ಉಳಿಸ್ಕೊಳಕ್ಕಾಗ್ಲಿಲ್ಲ. ಈಗ ಡ್ರ್ಯಾಗನ್ ಕಟ್ಟಿಗೆ ನಾಶವಾಗಿದೆ. ನಮ್ಮ ಕಾನೂನಿನ ಪ್ರಕಾರ ಇವನಿಗೆ ಶಿಕ್ಷೆ ಕೊಡದೆ ಹೋದ್ರೆ ಜನರಿಗೇನು ಉತ್ತರ ಕೊಡೋದು? ಆ ತಂತ್ರನ ಮುರಿಯೋಕೆ ಡ್ರ್ಯಾಗನ್ ಕಟ್ಟಿಗೆ ಅವಶ್ಯಕತೆ ಇಲ್ಲ. ಆ ತಂತ್ರನ ಮುರಿಯೋದಕ್ಕೆ ನಾನ್ ಸಹಾಯ ಮಾಡ್ತೀನಿ. ಸಾಕಾ? ನಿಮ್ಮನ್ನ ಮಂಡಿಯವರಿಗೆ ಕೇಳ್ತಾ ಇದೀವಿ ಮಹಾರಾಜ, ನಮ್ಮ ಸೇನಾಧಿಪತಿನ ಕ್ಷಮಿಸಿ ಬಿಟ್ಬಿಡಿ. ನೀನ್ ಹೇಳ್ತಿರೋದೆಲ್ಲ ನಿಜಾನಾ? ಹೌದು, ನಿಜ. ಸರಿ, ಆ ತಂತ್ರನ ಈ ಯುವರಾಣಿ ಭೇದಿಸ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಹಾಗಾಗಿ ತಾತ್ಕಾಲಿಕವಾಗಿ ಸೇನಾಪತಿ ಶಿಕ್ಷೆನ ರದ್ದು ಮಾಡ್ತಿದ್ದೀನಿ. ಆದ್ರೆ ಶಿಕ್ಷೆಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಇದರ ಬಗ್ಗೆ ಅನಂತರ ಮಾತಾಡೋಣ. ಅದೇಗ್ ಹೇಳ್ತೀಯ ನೀನು? ಆ ತಂತ್ರನ ಮುರಿಯೋಕ್ಕಾಗುತ್ತಾ? ಯಾರಿಗ್ ಗೊತ್ತು? ಏನ್ ಹೇಳ್ತಿದ್ಯಾ? ಮತ್ತ್ಯಾಕ್ ಬಂದಿದ್ಯಾ ಇಲ್ಲಿ? ನಿಮ್ಮನ್ ಕಾಪಾಡೋಕೆ. ಈಗ ಯಾಕೆ ಜಗಳ ಆಡ್ತಿದ್ದೀರಾ? ನಮಸ್ಕಾರ ಮಹಾರಾಣಿ. ನಾಳೆನೇ ಯುದ್ಧ ಶುರು ಆಗ್ತಿದೆ. ಅದನ್ನ ನೆನೆಸ್ಕೊಂಡ್ರೆ ನನಗೆ ಊಟ ಸೇರ್ತಿಲ್ಲ, ನಿದ್ದೆ ಬರ್ತಿಲ್ಲ. ನಾಳೆ ಯುದ್ಧ ಮಾಡಕ್ಕೆ ಎಲ್ಲನೋ ತಯಾರಾಗಿದೆ. ನೀವ್ ಯಾವ್ದಕ್ಕೂ ತಲೆನೇ ಕೆಡಿಸ್ಕೋಬೇಡಿ. ಧನ್ಯವಾದ ಗುರುಗಳೇ. ನಮ್ ತಂತ್ರದಿಂದ ಅವ್ರನ್ನ ವಿನಾಶ ಮಾಡೋ ಕೆಲ್ಸನ ನೀವ್ ಮಾಡಿ. ಮಿಕ್ಕಿದ ಕೆಲ್ಸ ನಾನು ಹೊರಗಿಂದ ನೋಡ್ಕೊಳ್ತೀನಿ. ಯಾಕಂದ್ರೆ ನಮ್ ಗೆಲುವಿರೋದು ಇದ್ರಲ್ಲೇ. ಈ ಸಲ ನನ್ನ ನಂಬಿಕೆಗೆ ದ್ರೋಹ ಆಗಲ್ಲ ಅನ್ಕೊಂಡಿದೀನಿ. ಖಂಡಿತ ಬಿಡೋದಿಲ್ಲ ಮಹಾರಾಣಿ. ಇದನ್ನ ನೋಡಿದ್ರ? ಈ ಜಾಗದಲ್ಲೇನೆ ಅವರ ತಂತ್ರನ ಉಪಯೋಗಿಸ್ತಾರೆ. ಆ ಸ್ವರ್ಗ ವ್ಯೂಹ ಬಹಳ ಕೆಟ್ಟದ್ದು. ಮೂಗುಯಿಂಗ್, ಇದಕ್ಕೆ ಏನ್ ಷಡ್ಯಂತ್ರ? ಲಿಯೋ ಸೈನ್ಯದಲ್ಲಿ ವಿಚಾರಣೆಗೆ ಜನರನ್ನ ಕಳ್ಸಿದೀನಿ. ಅಲ್ಲಿರೋರ್ಗೆಲ್ಲ ಈಗ ತಿನ್ನೋಕ್ಕೂ ಗತಿ ಇಲ್ಲ. ಯುದ್ಧದಲ್ಲಿ ಅವ್ರು ಸೋತ್ರೆ ಅವರು ರಾಜ್ಯಕ್ಕೆ ವಾಪಸ್ ಹೊರಟೋಗ್ತಾರೆ. ಅದಕ್ಕೆ ಈ ತಂತ್ರನ ನಂಬ್ಕೊಂಡಿದ್ದಾರೆ. ಯಾಕಂದ್ರೆ ಅವ್ರ ಹತ್ರ ಇರೋದು ಇದೊಂದೇ. ಆ ತಂತ್ರ ಏನು ಅಂತ ನೋಡೋದಾದ್ರೆ ಅದ್ರಲ್ಲಿರೋ ವಿಷವಾಯುವಿಂದ ಜನರೆಲ್ಲ ಹುಚ್ಚರಾಗಿ ಅವ್ರವ್ರ ಮಧ್ಯೆನೆ ಹೋರಾಟ ಮಾಡ್ಕೊಂಡು ಒಬ್ಬರನ್ನೊಬ್ರು ಕೊಲ್ತಾರೆ. ಆದ್ರೆ ಆ ವಿಷವಾಯುನ ತಡೆದ್ರೆ ನಾವ್ ಆ ಯುದ್ಧನ ಗೆಲ್ಲೋಕ್ ಸಾಧ್ಯ. ಡ್ರ್ಯಾಗನ್ ಕಟ್ಟಿಗೆನ ನಾನು ಹೂತ್ ಹಾಕಿದ್ದೀನಿ. ಅದೇ ನಮ್ಮನ್ ಕಾಪಾಡತ್ತೆ. ಅಷ್ಟೇ ಅಲ್ದ ಜೊತೆಗ್ ನಾವು ಮೂಗ್ ಮುಚ್ಕೊಳ್ಳೋಣ.
ಆಗ ನಮ್ಮ ಸೈನ್ಯಕ್ಕೆ ಯಾವುದೇ ಹಾನಿ ಆಗಲ್ಲ. ಅದರ ಜೊತೆಗೆ ಆ ಯುದ್ಧನ ಗೆಲ್ಲಕ್ಕೆ ವಿಶೇಷವಾಗಿ 16 ಬಾಣಗಳಿವೆ. ಅದನ್ನಿಟ್ಕೊಂಡು ಅವ್ರ ತಂತ್ರನ ನಾವು ಮುರಿದು ಹಾಕ್ಬೋದು. ಜೊತೆಗೆ ಅವ್ರ ಜಾಗಕ್ಕೂ ಹೋಗ್ಬೋದು. ಆಮೇಲೆ ಕೊನೆಯದಾಗಿ ನಾನು ಅವ್ರ ಸೈನ್ಯ ಸೇರ್ಕೊಂಡು ಎಲ್ಲ ನಾಶ ಮಾಡ್ತೀನಿ. ಇದು ನನ್ನ ಡ್ರ್ಯಾಗನ್ ಈಟಿ. ಈ ಡ್ರ್ಯಾಗನ್ ಈಟಿ ಆ ಡ್ರ್ಯಾಗನ್ ಕಟ್ಟಿಗೆಯಿಂದನೇ ತಯಾರಾಗಿರೋದು. ಇದು ನಮ್ಮ ಕುಟುಂಬದ ಸ್ವತ್ತು. ಪರಂಪರೆಗಳಿಂದ ನಮ್ಮ ಹತ್ರನೇ ಇದೆ. ಎಲ್ಲರೂ ಗಮನ ಇಟ್ಟು ಕೇಳಿ. ನಮ್ಮ ಈ ಯುದ್ಧದಲ್ಲಿ ಸೇನಾಪತಿ ಬದಲಾಗಿ ಮೂಗು ಹಿಂಗಿರ್ತಾಳೆ. ಹಾಗಾಗಿ ನೀವೆಲ್ಲರೂ ಆಕೆ ಹೇಳೋದನ್ನ ಕೇಳಬೇಕು. ಏನಾಯ್ತು? ಅಲ್ಲ, ಒಂದ್ ಹೆಣ್ಣಿನ ಮಾತು ಯಾರು ಕೇಳ್ತಾರೆ? ಏನು ಒಂದ್ ಹೆಣ್ಣು ಏನ್ ತಾನೇ ಮಾಡೋದಕ್ಕೆ ಸಾಧ್ಯ? ಏನು ಅರ್ಥ ಆಗ್ತಿಲ್ಲ. ಏನಾಗುತ್ತೋ ಏನೋ ಗೊತ್ತಿಲ್ಲ. ನನ್ ಮೇಲ್ ಗೌರವ ಇಲ್ದವರು ಬಂದು ಹೋರಾಡಿ. ನಾನ್ ಬರ್ತೀನಿ. ಇನ್ನು ಯಾರು ಬರ್ತೀರಾ? ಯುದ್ಧದಲ್ಲಿ ಗೆಲ್ಲೋದು ನಮ್ದೇನೆ. ಸೇನಾಪತಿ ಮೂವ್ ಬಂದ್ರೆ ಯುದ್ಧದಲ್ಲಿ ಗೆಲ್ಲೋದು ನಮ್ದೇನೆ. ಸೇನಾಪತಿ ಮೂವ್ ಬಂದ್ರೆ ಯುದ್ಧದಲ್ಲಿ ಗೆಲ್ಲೋದು ನಮ್ದೇನೆ. ಸೇನಾಪತಿ ಮೂವ್ ಬಂದ್ರೆ ಯುದ್ಧದಲ್ಲಿ ಗೆಲ್ಲೋದು ನಮ್ದೇನೆ. ಡ್ರ್ಯಾಗನ್ ಕಟ್ಟಿಗೆನ ಹೀಗೆಲ್ಲ ಬಳಸ್ಕೋಬೋದಾ? ಇದೆಲ್ಲ ನಿಮಗೋಸ್ಕರ. ಯಾಂಗ್ ಅವ್ರೆ, ಇಲ್ಲಿರೋ ನಮ್ಮ ಹತ್ರ ಎಲ್ಲ ಡ್ರ್ಯಾಗನ್ ಕಟ್ಟಿಗೆ ಇದೆ. ಇದನ್ನ ಇಟ್ಕೊಂಡು ನಾವು ಅವ್ರನ್ನ ಸೋಲಿಸ್ಬೋದು. ಆದ್ರೆ ಶತ್ರುಗಳು ಹಿಂದೆಯಿಂದ ಆಕ್ರಮಣ ಮಾಡಬಾರ್ದು. ಚಿಂತೆ ಮಾಡಬೇಕು. ನಿಮ್ ಹಿಂದೆ ನಾನಿದ್ದೀನಲ್ಲ, ನಾನು ನೋಡ್ಕೋತೀನಿ. ಬನ್ನಿ ಹೋಗೋಣ. ನೀವು ಹಿಂದೆ ಇದ್ಕೊಂಡು ಕಾಪಾಡ್ಕೊಂಡು ಬನ್ನಿ. ಸೈನಿಕರೆಲ್ಲ ತಯಾರಾಗಿರಿ. ಯುದ್ಧ ಶುರು ಮಾಡೋಣ. ನಿಂತ್ಕೋ. ತಡೀರಿ ಅವ್ರನ್ನ. ಮೂಗು ಮುಚ್ಕೊಳ್ಳಿ. ನನ್ನ ಹಿಂದೆನೆ ಬನ್ನಿ. ನಮ್ಮ ವೀರರಿಗೆಲ್ಲ ತಯಾರಾಗಿರೋದಕ್ಕೆ ಹೇಳಿ. ಎದುರಾಳಿಗಳು ನಮ್ಮನ್ನ ದಾಳಿ ಮಾಡಿದಾಗ ನಾವು ಅದನ್ನ ತಡೆಯೋದಕ್ಕೆ ಸಿದ್ಧವಾಗಿರ್ಬೇಕು. ಆಗ್ಲೇ ಗೆಲ್ಲೋದಕ್ಕೆ ಸಾಧ್ಯ. ಈ ಜಾಗದಲ್ಲಿ ಅಲ್ಲಲ್ಲಿ ಕೆಟ್ಟಗಳನ್ನ ತೋಡಿ ಆಯುಧಗಳನ್ನ ಸಿದ್ಧ ಮಾಡಿ. ಮಹಾವೀರರೇ, ಎಲ್ಲದಕ್ಕೂ ಸಿದ್ಧರಾಗಿರಿ. ಸುದ್ದಿ ಬಂದಿದೆ. ಗುರುವೆ, ನಮ್ಮ ತಂತ್ರವನ್ನ ತಿಳಿದು ಎದುರಾಳಿಗಳು ಮುಖಕ್ಕೆ ಬಟ್ಟೆ ಕಟ್ಕೊಂಡಿದ್ದಾರೆ. ಪರವಾಗಿಲ್ಲ ಬಿಡು. ನಮ್ಮವ್ರನ್ನೆಲ್ಲ ಕಳಿಸು, ಆಮೇಲೆ ಏನಾಗುತ್ತೆ ಅಂತ ನೋಡು. ಅಪ್ಪಣೆ.
ನನ್ನ ಸ್ವರ್ಗ ವ್ಯೂಹನ ಯಾರಿಂದ ತಾನೇ ಮುರಿಯೋಕ್ ಸಾಧ್ಯ? ಇಲ್ಲಿ ನೋಡು, ವಿಷವಾಯು ಜಾಸ್ತಿ ಆಗ್ತಿದೆ, ಸೈನಿಕರಿಗೆಲ್ಲ ಕಷ್ಟ ಆಗ್ತಿದೆ. ಎಲ್ಲರೂ ಕೇಳಿಸ್ಕೊಳ್ಳಿ, ನಿಮ್ ಈಟಿ ತಗೊಂಡು ಆಕ್ರಮಣಕ್ಕೆ ತಯಾರಾಗಿರಿ. ಸುದ್ದಿ ಬಂದಿದೆ ಮಹಾರಾಜ, ಶತ್ರುಗಳು ಬಲಗಡೆಯಿಂದ ಬರ್ತಿದ್ದಾರೆ. ಎಲ್ಲರೂ ಸಿದ್ಧರಾಗಿ. ಮಹಾರಾಜ ಯಾರ್? ನೋಡಿ ತುಂಬಾ ದಿನ ಆಯ್ತಲ್ಲ. ಸಾಂಗ್ ರಾಜ್ಯನ ನೀನು ತುಂಬಾ ಹಾಳು ಮಾಡಿದ್ಯಾ. ಇಲ್ಲಿವರೆಗೂ ನಾವು ಎಷ್ಟು ಯುದ್ಧಗಳನ್ನ ಮಾಡಿದೀವಿ, ಏನು ತಿಳಿದೇ ಇರೋ ರೀತಿ ಮಾತಾಡ್ತಿದ್ಯಾ. ನಾನೇನೋ ಮರ್ಯಾದೆಯಿಂದ ಕೇಳ್ದೆ. ನಿಮ್ ರಾಜ್ಯ ಚಿನ್ನದ ತರ ಇನ್ನೂ ಗಟ್ಟಿಯಾಗೇ ಇದೆಯಲ್ಲ, ಅದನ್ನ ಇನ್ನೊಬ್ರಿಗೆ ಕೊಟ್ಟಿದ್ರೆ ಚೆನ್ನಾಗಿರೋದಲ್ವಾ? ನಮ್ ಸೇನೆಯಲ್ಲಿ ಒಳ್ಳೆ ಅಧಿಕಾರಿಗಳು ಜಾಸ್ತಿ ಇಲ್ಲ, ಆದ್ರೆ ನಿಮ್ ರಾಜ್ಯದಲ್ಲಿ ವೀರರಿಗೇನ್ ಕಡಿಮೆ ಇಲ್ವಲ್ಲ. ಅದಕ್ಕೆ ನೀವ್ ನಮಗ್ ಶರಣಾದ್ರೆ ನೀವೆಲ್ಲ ನಮ್ ರಾಜ್ಯದಲ್ಲಿ ಸೇರ್ಕೊಂಡ್ಬಿಡ್ಬೋದಲ್ವಾ? ಒಪ್ಕೊಳ್ತೀರಾ? ನೀನ್ ಹೇಳೋದು ವಿಚಿತ್ರ ಅನಿಸ್ತಿಲ್ವಾ? ಕೊಂದ್ ಹಾಕಿ. ಹೋರಾಡಿ, ನಡೀರಿ. ಎಚ್ಚರಾಗಿ, ಎಚ್ಚರಾಗಿ. ಎಚ್ಚರಾಗಿ. ಧ್ವಜ ತಗೊಳ್ಳಿ. ಈ ಹೊಗೆನ ಹೋಗ್ಸಿ. ಆ ತಂತ್ರಕ್ಕೆ ಮುಖ್ಯವಾಗಿರೋದು 8 ವಿಷಯಗಳು: ವಿಶ್ರಾಂತಿ, ಜೀವನ, ಗಾಯ, ತಡೆ. ಪಂಚಭೂತಗಳ ಜೊತೆಗೆ 8 ಚಿತ್ರಗಳಿವೆ: ವಿಶ್ರಾಂತಿ, ಜೀವನ, ಗಾಯ, ತಡೆ, ನೆಮ್ಮದಿ, ಮರಣ, ಭೀತಿ, ಹಿರಿಮೆ. ಆ 8 ಬಾಗಲ್ನ ನಾವು ತಟ್ಬಿಟ್ರೆ ತಂತ್ರ ಅಳಿಸಬಹುದು. 4 ಜನ ಬನ್ನಿ, ಬಂದಿಲ್ಲಿ ನಿಂತ್ಕೊಳ್ಳಿ. ದಕ್ಷಿಣದ ಕಡೆ ಹೋಗೋಣ. ಎಂಟು ಬಾಗಿಲನ್ನ ಒಡೆದು ಹಾಕಿ. ಬಾಣ ಬಿಡಿ. ಯುವರಾಣಿ, ಕೊಂದು ಹಾಕಿ. ಕೊಂದು ಹಾಕಿ.
ಇದ್ದಾನೆ. ಒಂದು ವಿಷಯ ಮಾತ್ರ ನಿಜ, ನನ್ನ ಒಂದು ತಂತ್ರದಿಂದ ನಿಮ್ಮ ಇಡೀ ರಾಜ್ಯನೇ ನಾಶ ಆಗೋದಂತೂ ನಿಜ. ಬಾರೋ. ಸೋಲನ್ನ ಒಪ್ಕೊಂಡ್ರೆ ಯಾಂಗ್ ಕುಟುಂಬಕ್ಕೆ ಅದೊಂದು ಅವಮಾನ. ಇನ್ನೂ ಜನ ಸಾಯಕ್ ತಯಾರಿದ್ದಾರೆ ಅನ್ಸುತ್ತೆ. ಅವ್ರ ಆಸೆನ ಪೂರೈಸಿ. ಅದಕ್ಕೆ ನಾನ್ ಬಿಡ್ತೀನಾ? ಅಪ್ಪ ಬನ್ನಿ. ಹಾ. ಹ. ವಯಸ್ಸಾದ್ರೂ ನಿನ್ನ ಆವೇಶ ಕಡಿಮೆ ಆಗಿಲ್ಲ. ನಾನು ಒಪ್ಪದೇನೆ ಒಂದು ಸೈನ್ಯನ ಎದುರಿಸ್ತೇನೆ. ದಾರಿ ಬಿಟ್ಟು ಹೋಗಿ. ಅಯ್ಯಯ್ಯೋ, ಯಾಕೋ ಹೀಗ್ ಮಾಡ್ತೀಯ? ಏನಪ್ಪಾ ನಿಂದು? ಅದಕ್ಕೆ ನೀನಿದೆಯಲ್ಲ. ಇದು ವಿಷ. ಪಂಡಿತರನ್ನ ಕೂಗಿ ಬೇಗ ಬೇಗ. ಅಪ್ಪ ಭಯಪಡ್ಬೇಡ, ನಿನಗೇನು ಆಗಲ್ಲ. ಅಪ್ಪ ಧೈರ್ಯವಾಗಿರು. ನಿನಗೇನು ಆಗಲ್ಲ. ಅಳ್ಬೇಡಮ್ಮ. ಅಪ್ಪ ಇಲ್ಲ, ನಾನು ಅಳಲ್ಲ. ಅನ್ಕೊಂಡಿರ್ಲಿಲ್ಲ ನಾನು ಈ ವಯಸ್ಸಲ್ಲೂ ಈ ರೀತಿ ಯುದ್ಧ ಮಾಡ್ತೀನಿ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ. ನಮ್ಮಲ್ಲಿ ಏನೇ ವೈರತ್ವ ಇದ್ರು ಒಂದು ವಿಷಯ ನನಗೆ ಚೆನ್ನಾಗಿತ್ತು. ವ್ಯತ್ಯಾಸ ಏನು ಅಂತ ನನಗೆ ಗೊತ್ತು. ಅಪ್ಪ ನಾನೀಗ ಕೊನೆಗೂ ನಿಮ್ಮಮ್ಮನ ಹತ್ರ ಹೋಗ್ತಿದ್ದೀನಿ. ಹಾಗೆಲ್ಲ ಮಾತಾಡ್ಬೇಡಿ ಅಪ್ಪ. ಅಪ್ಪ ಮಹಾರಾಜ ಅಪ್ಪ ಅಪ್ಪ. ಹೋಗೋಯ್. ದಾರಿ ಬಿಡಿ. ಹೋಗೋಯ್,
ಅವಸರ ಪಡಬೇಡ ಇರು. 3 ಪಡೆಗಳಿಗೆ ಸೇನಾಪತಿ ನೀನು. ಹಾಗಿರುವಾಗ ನೀನಿವರನ್ನ ಸಾಯಿಸಿದ್ರೆ ಈ ಯುದ್ಧ ಇಲ್ಲಿಗೆ ನಿಲ್ಲೋದಿಲ್ಲ. ಆಮೇಲೆ ಅದೆಷ್ಟೋ ಜನರ ಜೀವನ ಬೀದಿ ಪಾಲಾಗುತ್ತೆ. ಯುದ್ಧ ಮಾಡಿ ಮಾಡಿ ಇನ್ನು ಎಷ್ಟು ಜನ ಬಲಿಯಾಗಬೇಕು? ಇನ್ನು ಎಷ್ಟು ಜನ ನಿನ್ನ ರೀತಿನೇ ತಂದೆ ತಾಯಿನ ಕಳ್ಕೊಂಡು ಅನಾಥರಾಗಬೇಕು? ಈಗ ನೀನೇ ನಿರ್ಧಾರ ಮಾಡು. ಬದುಕಬೇಕಾ ಇಲ್ಲ ಸಾಯ್ಬೇಕಾ? ಇದರ ತೀರ್ಮಾನ ನಿನ್ನ ಕೈಲೇ ಇದೆ. ನನ್ನ ಕೊಂದ್ಬಿಡು. ಪ್ರಮಾಣ ಮಾಡು. ನಿನ್ನ ಜೀವಿತಾವಧಿಯಲ್ಲಿ ನೀನು ಸಾಮ್ರಾಜ್ಯಕ್ಕೆ ಯಾವತ್ತೂ ಬರಬಾರ್ದು. ಸರಿ